So what we had discussed in the previous class. What are the Atomic topics we had discussed? ಯಾವ್ಯಾವ ಟಾಪಿಕ್ ಬಗ್ಗೆ ಕ್ಲಾಸಲ್ಲಿ ಮಾತಾಡಿದ್ವಿ? electron ಬಗ್ಗೆ Nobody is there. ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಬಗ್ಗೆ ಮಾತಾಡಿ. Hmm? So in the previous class, we are going to start with the introduction to structure of atoms. And the structure of atoms ಹೇಗಿರುತ್ತೆ. Then why the atom is not an ultimate particle. ಯಾಕೆ atom ನ ultimate particle ಅಂತ ಪ್ರೂವ್ ಮಾಡಿದ್ರು? Why that Dalton's theory of atomic mass ಅಥವಾ atomic theory of matter was failed ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. Then what are the fundamental particles now? ಇವಾಗ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾವ್ಯಾವುದು ಅಂತ ಗೊತ್ತಾಗಿದೆ ಅಲ್ವಾ? So in the previous class we had discovered those things and discoveries ಮತ್ತೆ experimental things ನೆಲ್ಲ ನಾವೇನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಮತ್ತೆ E/M ratios ನ ಕೂಡ ನಾವು previous class ಅಲ್ಲಿ we had studied. So in today's class we are going to look at this table. ಓಕೆನಾ? ಈ ಟೇಬಲ್ ನ ನೋಡ್ಕೊಂಡು ಒಂದಷ್ಟು ಇನ್ಫಾರ್ಮೇಶನ್, ಇಟ್ಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ನಾವು ನೋಡೋಣ ಆಸ್ ಫಾರ್ ಯುವರ್ examination purpose. So atomic theory of matter was proposed by John Dalton in 1808, as we know already. So first atom ಅನ್ನೋ ಒಂದು ಪಾರ್ಟಿಕಲ್ ಇದೆ ಅಂತ ಹೇಳಿದ್ದು ಜಾನ್ ಡಾಲ್ಟನ್ in 1808. But his theory fails when fundamental particles concepts exhibit. ಓಕೆನಾ? ಸೊ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅನ್ನೋ ಕಾನ್ಸೆಪ್ಟ್ಸ್ಗಳು ಅರೈಸ್ ಆದಾಗ ಹಿಸ್ ಥಿಯರಿ ಗಾಟ್ ಫೇಲ್ಡ್. ಸೊ ವಾಟ್ ಆರ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್? ದೋಸ್ ಥಿಂಗ್ಸ್ ಆರ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಸೊ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂದ್ರೆ ತುಂಬಾ ತೀರಾ ಮೂಲ ವಸ್ತುಗಳು ಅಥವಾ ಏನ್ ಅದ್ರದ್ದು ಬೇಸಿಕ್ ಸೋರ್ಸ್ ಅಂತ ಕರಿತೀವಿ. ಆ ಸೋರ್ಸ್ಗಳಲ್ಲಿ ಏನೇನ್ ಬರುತ್ತೆ? ಎಲೆಕ್ಟ್ರಾನ್ನ ಫೈಂಡ್ ಔಟ್ ಮಾಡ್ತೀವಿ, ಪ್ರೋಟಾನ್ಸ್ನ ಫೈಂಡ್ ಔಟ್ ಮಾಡ್ತೀವಿ, ದೆನ್ ಕಮ್ಸ್ ಟು ನ್ಯೂಟ್ರಾನ್ಸ್. ಸೊ ಲೆಟ್ ಅಸ್ ಸಿ, ನಾವು ಪ್ರಾಪರ್ಟೀಸ್ನ ನೋಡೋಣ ಮತ್ತೆ ಯಾವ್ಯಾವುದು ಜನರಲಿ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು. ಓಕೆನಾ? ಸೊ ಇನ್ ಅವರ್ ಕ್ಲಾಸ್ ಡಿಸ್ಕವರಿ ಫಸ್ಟ್ ಏನ್ ಮಾಡಿದ್ದಾರೆ, ಫಸ್ಟ್ ಟೇಬಲ್ ಅಲ್ಲಿ ಡಿಸ್ಕವರಿನ ಹೇಳಿದ್ದಾರೆ. ಡಿಸ್ಕವರಿ ಅಂತ ಬಂದಾಗ ಎಲೆಕ್ಟ್ರಾನ್ ನ ಜೆ ಥಾಮ್ಸನ್ ಡಿಸ್ಕವರ್ ಮಾಡ್ತಾರೆ, ಆಸ್ ವಿ ಸೆಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಅಂಡ್ ಪ್ರೋಟಾನ್ ನ ಗೋಲ್ಡ್ ಸ್ಟೈನ್ ಅನ್ನೋ ಸೈಂಟಿಸ್ಟ್ ಡಿಸ್ಕವರ್ ಮಾಡ್ತಾರೆ. ದೆನ್ ನ್ಯೂಟ್ರಾನ್ ಅನ್ನ ಜೇಮ್ಸ್ ಚಾಡ್ವಿಕ್. ಓಕೆನಾ? ಸೊ ನೇಮ್ ನ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಸಮ್ ಟೈಮ್ ದೇ ಮೇ ಆಸ್ಕ್ ಯು ಗೋಲ್ಡ್ ಯಾರು ಫೈಂಡ್ ಔಟ್ ಮಾಡಿದ್ದು ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲೂ ಅಷ್ಟೇ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ದೆನ್ ಚಾರ್ಜ್ ರಿಲೇಟಿವ್ ಟು ದ ಪ್ರೋಟಾನ್. ಇಲ್ಲೇನ್ ಮಾಡಿದ್ದಾರೆ, ಚಾರ್ಜ್ ಅಂತ ಕೊಟ್ಟಿಲ್ಲ, ರಿಲೇಟಿವ್ ಟು ದ ಪ್ರೋಟಾನ್. ಪ್ರೋಟಾನ್ ಚಾರ್ಜ್ಗೆ ಹೋಲಿಸ್ಕೊಂಡ್ರೆ ಇಲ್ಲಿರುವಂತ ಫಂಡಮೆಂಟಲ್ ಪಾರ್ಟಿಕಲ್ಸ್ ಚಾರ್ಜಸ್ ಏನಾಗುತ್ತೆ ಅಂತ ಇಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಓಕೆನಾ? ಸೊ ಎಲೆಕ್ಟ್ರಾನ್ ಚಾರ್ಜು ಪ್ರೋಟಾನ್ ಚಾರ್ಜ್ ಪ್ಲಸ್ ಇದೆ, ಬಟ್ ಎಲೆಕ್ಟ್ರಾನ್ ಟುವರ್ಡ್ಸ್ ಯಾವ ಸೈಡ್ ಮೂವ್ ಆಗುತ್ತಪ್ಪ? ಇನ್ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟ್ ಟ್ಯೂಬ್ ಅಲ್ಲಿ ನಾವು ನೋಡಿದ್ವಿ, ಯಾವ ಸೈಡ್ ಮೂವ್ ಆಗುತ್ತೆ ಎಲೆಕ್ಟ್ರಾನ್ಸ್? ಕ್ಯಾಥೋಡ್ ಕಡೆ. ಯಾರು ಲಾಸ್ಟ್ ಕ್ಲಾಸ್ ಅಲ್ಲಿ ಯಾರು ಕ್ಲಾಸ್ ಕೇಳಿಲ್ವಾಗಿದ್ರೆ ಆನೋಡ್ ಕಡೆ. ವಿಚ್ ಸೈಡ್ ದಟ್ ವಿಲ್ ಗೋಯಿಂಗ್ ಟು ಮೂವ್? ಟುವರ್ಡ್ಸ್ ಆನೋಡ್. ಇಫ್ ಈ ತರ ಕ್ಯಾಥೋಡ್ ರೇ ಟ್ಯೂಬ್ ಇದೆ, ಇಲ್ಲಿ ಪಾಸಿಟಿವ್ ಅಥವಾ ಕ್ಯಾಥೋಡ್ ಇದೆ, ಇಲ್ಲಿ ಆನೋಡ್ ಇದೆ. From which side electrons get moved? ಯಾವ ಸೈಡ್ ಮೂವ್ ಆಗುತ್ತೆ? ರೈಟ್ ಸೈಡ್. ಪಾಸಿಟಿವ್ ಸೈಡಿಗೆ ಮೂವ್ ಆಗುತ್ತೆ, ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಸೊ ಎಲೆಕ್ಟ್ರಾನ್ದು ಚಾರ್ಜ್ ಬಂದು ನೆಗೆಟಿವ್, ಸೊ -1 ಅಂತ ತಗೊಂಡಿದ್ದಾರೆ. ಅಂಡ್ ದ ಪ್ರೋಟಾನ್ ಚಾರ್ಜ್ ಇಸ್ ಅಗೈನ್
+1 because it will moving towards the cathode ಅಂದ್ರೆ ನೆಗೆಟಿವ್ ಸೈಡ್ ಮೂವ್ ಆಗುತ್ತೆ ಪ್ರೋಟಾನ್ಸು. ಹಾಗಾಗಿ ಯುವರ್ ಪ್ರೋಟಾನ್ ಇಸ್ ಗಾಟ್ ಪಾಸಿಟಿವ್ ಚಾರ್ಜ್. ಆ್ಯಂಡ್ ಯುವರ್ ನ್ಯೂಟ್ರಾನ್ ಏನು ನ್ಯೂಟ್ರಲ್, ಅದು ಯಾವುದೇ ಚಾರ್ಜಸ್ಸು ಕೂಡ ಅಲ್ಲಿ ಇರಲ್ಲ. ದೆನ್ ಕಮ್ಸ್ ಟು ಚಾರ್ಜ್. ಇಲ್ಲಿ ಏನು ಚಾರ್ಜ್ ರಿಲೇಟಿವ್ ಟು ದ ಪ್ರೋಟಾನಿಗೆ ಹೋಲಿಸ್ಕೊಂಡ್ರೆ ಇದ್ರ ಚಾರ್ಜ್ ಏನಾಗಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ನ್ಯೂಟ್ರಲ್ ಇದೆಯಾ ಅಂತ ನೋಡಿದ್ವಿ. ಇವಾಗ ಚಾರ್ಜ್ದು ಮ್ಯಾಗ್ನಿಟ್ಯೂಡ್ನ ನೋಡ್ತಿದ್ದೀವಿ, ಎಷ್ಟು ಚಾರ್ಜ್ ಅದರದ್ದು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಚಾರ್ಜ್ ಆಫ್ ದಿಸ್ ಎಲೆಕ್ಟ್ರಾನ್ ಇಸ್ 1.6022 into 10 to the power of -19 ಕೂಲಮ್. ಸೊ ಇಲ್ಲಿ ಚಾರ್ಜ್ನ ನೀವು ನೆಗೆಟಿವ್ ಅಂತ ತಗೊಂಡ್ರೆ ಅದು ರಿಲೇಟಿವ್ ಆಗುತ್ತೆ. ಬಟ್ ನಾವು ಚಾರ್ಜ್ದು ಮ್ಯಾಗ್ನಿಟ್ಯೂಡ್ ಅದರದ್ದು ಸ್ಟ್ರೆಂತ್ ಏನು ಅಂತ ತಗೊಂಡಾಗ ಜಸ್ಟ್ ನಾವು ಈ ನಂಬರ್ನ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸೊ ವೆನ್ ಇಟ್ ಕಮ್ಸ್ ಟು ಚಾರ್ಜ್ ಆಫ್ ಪ್ರೋಟಾನ್ 1.6022 into 10 to the power of -19 ಕೂಲಮ್. ವೆರಾಸ್ ನ್ಯೂಟ್ರಾನಿಗೆ ಯಾವುದೇ ಚಾರ್ಜಸ್ ಇಲ್ಲ, ಸೊ ಹಾಗಾಗಿ ಅದ್ರ ಸ್ಟ್ರೆಂತ್ನ ನಾವು ಫೈಂಡ್ ಔಟ್ ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ 0. ಓಕೆನಾ? ದೆನ್ ಕಮ್ಸ್ ಟು ಯುವರ್ ಮಾಸ್ ಆಫ್ ಅನ್ ಎಲೆಕ್ಟ್ರಾನ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಬೈ ವಿಚ್ ಮೆಥಡ್? ಯಾವ ಮೆಥಡಲ್ಲಿ ನಾವು ಮಾಸನ್ನು ಫೈಂಡ್ ಔಟ್ ಮಾಡಿದ್ವಪ್ಪ? ಮಿಲಿಕನ್ಸ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್. ಮಿಲಿಕನ್ಸ್ ಆಯಿಲ್ ಡ್ರಾಪ್ ಮೆಥಡಲ್ಲಿ ನಾವು ಚಾರ್ಜ್ ಮತ್ತೆ ಮಾಸನ್ನು ಫೈಂಡ್ ಔಟ್ ಮಾಡಿದ್ವಲ್ವಾ? ಸೊ ಅಕಾರ್ಡಿಂಗ್ ಟು ದಟ್ 9.101 into 10 to the power of -31 kg is the electron mass, and 1.67262 into 10 to the power of -27 kg for the proton mass. And the neutron mass is almost similar to your proton. So 1.67495 into 10 to the power of -27 kg. ಓಕೆನಾ? ದೆನ್ ಕಮ್ಸ್ ಟು ಮಾಸ್ ರಿಲೇಟಿವ್ ಟು ದ ಎಲೆಕ್ಟ್ರಾನ್. ಸೊ ಇಲ್ಲಿ ಏನು ಅದರದ್ದು ಎಕ್ಸಾಕ್ಟ್ ಮಾಸನ್ನ ಫೈಂಡ್ ಔಟ್ ಮಾಡಿದ್ವಿ. ವೆರಸ್ ಇಲ್ಲಿ ಅಂದ್ರೆ ಇಲ್ಲಿ ನೋಡ್ತಾ ಹೋದ್ವಿ, ಅದೇ ತರ ಇಲ್ಲಿ ಮಾಸ್ ರಿಲೇಟಿವ್ ಟು ದ ಎಲೆಕ್ಟ್ರಾನಿಗೆ ಕಂಪ್ಯಾರಿಸನ್ ಮಾಡಿ ಇಲ್ಲಿ ಮಾಸ್ನ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಅಂತ ಏನ್ ಮಾಡಿದ್ದಾರೆ, ಇಲ್ಲಿ ಎಲೆಕ್ಟ್ರಾನ್ನ ತಗೊಂಡಿದ್ದಾರೆ. ಸೊ ಎಲೆಕ್ಟ್ರಾನ್ನ ತಗೊಂಡಿರೋದ್ರಿಂದ ಐದರ್ ಅದು ಕಡಿಮೆ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ ಅಂತ ಕಂಪ್ಯಾರಿಸನ್ ಬರುತ್ತೆ. ರಿಲೇಟಿವ್ ಮಾಸ್ ಅಂದ್ರೆ ಯು ಹ್ಯಾವ್ ಟು ಕಂಪೇರ್ ಅಷ್ಟೇ. ಓಕೆನಾ? ಸೊ ಮಾಸ್ ಆಫ್ ರಿಲೇಟಿವ್ ಟು ದ ಎಲೆಕ್ಟ್ರಾನ್ ಅಂದ್ರೆ ಎಲೆಕ್ಟ್ರಾನ್ನ ನಾವು 1 ಅಂತ ತಗೊಳ್ಳೋಣ ಮಾಸ್ನ. ಸೊ ಎಲೆಕ್ಟ್ರಾನ್ ಮಾಸ್ ಅಂದ್ರೆ 9.101 into 10 to the power of -31 kg ನ 1 ಅಂತ ಕನ್ಸಿಡರ್ ಮಾಡಿದ್ರೆ ಟು ದಿಸ್ ಇದಕ್ಕೆ ಹೋಲಿಸ್ಕೊಂಡ್ರೆ ನಿಮ್ಮ ಪ್ರೋಟಾನ್ ಎಷ್ಟಿದೆ? 1836 ಅಷ್ಟು ಜಾಸ್ತಿ ಇದೆ. ಅದೇ ನಿಮ್ಮ ಪ್ರೋಟಾನು ಮತ್ತೆ ಎಲೆಕ್ಟ್ರಾನ್ಗೆ ಹೋಲಿಸ್ಕೊಂಡ್ರೆ ನ್ಯೂಟ್ರಾನು 1839 ಅಂದ್ರೆ 1839 ಟೈಮ್ಸ್ ಇಸ್ ಮೋರ್ ದೆನ್ ಯುವರ್ ಎಲೆಕ್ಟ್ರಾನ್ ಮಾಸಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ನ್ಯೂಟ್ರಾನು ಇಷ್ಟು ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ? ದೆನ್ ಕಮ್ಸ್ ಟು ಸ್ಪಿನ್ ಅಂತಂದ್ರೆ ಅದು ಎಷ್ಟು ಸ್ಪಿನ್ ಆಗುತ್ತೆ, ಲೈಕ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಅಂತ ನಾವು ಹೇಳ್ತೀವಿ. ಪ್ರೋಟಾನ್ ಆಗಿರ್ಬೋದು, ಯಾವುದೇ ಚಾರ್ಜಡ್ ಪಾರ್ಟಿಕಲ್ಲು ಸ್ಪಿನ್ ಆಗ್ತಾ ಇರುತ್ತೆ ಟುವರ್ಡ್ಸ್ ದಿಸ್ ಸೈಡ್ ಅಥವಾ ಟುವರ್ಡ್ಸ್ ದಿಸ್ ಸೈಡ್. ಸೊ ನಾವು ಅದನ್ನ ಏನಂತ ತಗೋತೀವಿ, ಅದ್ರದ್ದು ಮ್ಯಾಗ್ನಿಟ್ಯೂಡ್ನ ಆಫ್ ಅಂತ ತಗೋತೀವಿ ಫಾರ್ ಎಲೆಕ್ಟ್ರಾನ್. ಫಾರ್ ಪ್ರೋಟಾನ್ ದಟ್ ಈಸ್ ಆಫ್, ವೆರಾಸ್ ನ್ಯೂಟ್ರಾನ್ ದಟ್ ಈಸ್ ಆಲ್ಸೋ ಆಫ್. ಅಂದ್ರೆ ಸ್ಪಿನ್ ಎಲ್ಲಾದ್ರದ್ದು ಸೇಮ್ ಇರುತ್ತೆ. ವೈಲ್ ಚಾರ್ಜಿಂಗ್ ಅಂತ ತಗೊಳಕ್ ಹೋದಾಗ ಮಾತ್ರ ನಾವು -12 ಅಂತ ತಗೋತೀವಿ, ಇದನ್ನ +12 ಅಂತ ತಗೋತೀವಿ. ಕಂಪ್ಯಾರಿಸನ್ ಅಲ್ಲಿ ರಿಲೇಟಿವ್ ಟು ಪ್ರೋಟಾನ್ ಅಥವಾ ರಿಲೇಟಿವ್ ಟು ಎಲೆಕ್ಟ್ರಾನ್ ಅಂತ ಏನಾದ್ರು ತಗೊಂಡ್ರೆ ಇಲ್ಲಿ ಸೈನ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅದರ್ವೈಸ್ ಸ್ಪಿನ್ ವಿಲ್ ಬಿ ಎಲ್ಲದಕ್ಕೂ ಆಫ್ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವ್ ಏನೇನ್ ಮಾಡಿದ್ವಿ ಮತ್ತೆ ಇಂಪಾರ್ಟೆಂಟ್ ಥಿಂಗ್ಸ್. ಈ ಟೇಬಲ್ನ ನೀವು ಆದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಸೊ ದಿಸ್ ಟೇಬಲ್ is important to you.
Let us see for next. Any doubts regarding this table? ಏನಾದ್ರೂ ಡೌಟ್ ಇದೆಯಪ್ಪ? Any doubts? ನೀವು ಸೈಲೆಂಟ್ ಆಗಿದ್ರೆ ನಾನು ಮುಂದೆ ಹೋಗ್ತಾ ಇರ್ತೀನಿ. ನಿಮ್ಗೆ ಎಲ್ಲಿ ಡೌಟ್ ಬರುತ್ತೋ ಅಲ್ಲಿ ಕೇಳಿ. ಸೊ ಲೆಟ್ ಅಸ್ ಡೈವ್ ಇನ್ ಟು ದ ಅಟಾಮಿಕ್ ಮಾಡೆಲ್. ಈ ಕಾನ್ಸೆಪ್ಟಿಗೆ ಇವಾಗ ಹೋಗೋಣ. ನಮ್ಮ ಫಂಡಮೆಂಟಲ್ ಪಾರ್ಟಿಕಲ್ಸ್ ಏನು ಅಂತ ಗೊತ್ತಾಯಿತು. ಸೊ ಫಂಡಮೆಂಟಲ್ ಪಾರ್ಟಿಕಲ್ಸ್ನ ಈಗ ಫೈಂಡ್ ಔಟ್ ಮಾಡಿದ್ಮೇಲೆ, ಈಗ ಮುಂಚೆ ಏನಿತ್ತು, ಆಟಮ್ ಅಂತಂದ್ರೆ ಲೈಕ್ ಒಂದು ರೌಂಡ್ ಶೇಪ್ ಅನ್ನೋ ಥರ ತಗೋತಾ ಇದ್ರು. ಲೈಕ್ ಆಟಮ್ ಅಂತ ಅನ್ನೋದು ಈ ಥರ ಇರುತ್ತೆ. ಇದೇ ಫಂಡಮೆಂಟಲ್ ಪಾರ್ಟಿಕಲ್. ಇದನ್ನ ನಾವೇನಾದ್ರೂ ಬಂಬಾರ್ಡ್ ಮಾಡಿದ್ರೆ ಅಥವಾ ಇದನ್ನ ಏನಾದ್ರೂ ನಾವು ಸ್ಪ್ಲಿಟ್ ಆಗಲ್ಲ. ಇದು ಸಿಂಗಲ್ ಪಾರ್ಟಿಕಲ್ ಮತ್ತೆ ಮೈನ್ಯೂಟ್ ಪಾರ್ಟಿಕಲ್, ಇದೇ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳಿದ್ರು. ಇಲ್ಲಿ ಯಾವುದೇ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಈ ಯಾವುದೂ ಕಾನ್ಸೆಪ್ಟ್ಸ್ ಇರಲಿಲ್ಲ. ವೆನ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇವೆಲ್ಲ ಇದೆ, ಎಲೆಕ್ಟ್ರಾನ್ ಇದೆ, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ ಅಂತ ಗೊತ್ತಾದ ತಕ್ಷಣ, ದಟ್ ಕಮ್ಸ್ ಟು ದಟ್ ಹೆಲ್ಪ್ ಅಸ್ ಟು ಥಿಂಕ್ ಅಟಾಮಿಕ್. ಈಗ ಅಟಾಮಿಕ್ ಸ್ಟ್ರಕ್ಚರ್ ಹೇಗಿರ್ಬೋದು, ಲೆಟಸ್ ಸೈಂಟಿಸ್ಟ್ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ನ್ಯೂಟ್ರಾನ್ ಇದೆ, ಹಾಗಾಗಿ ಹೇಗಿರ್ಬೋದು ಒಂದು ಆಟಮ್ದು ಮಾಡೆಲ್ ಅಂತ ಫಸ್ಟ್ ಥಾಮ್ಸನ್ ಅನ್ನುವಂಥ ಒಬ್ರು ಫಿಸಿಸಿಸ್ಟು ಏನ್ ಮಾಡ್ತಾರೆ, ನಿಮಗೆ ಒಂದು ಮಾಡೆಲ್ನ ಕೊಡ್ತಾರೆ. ಹಿಸ್ ಮಾಡೆಲ್ ಇಸ್ ನಥಿಂಗ್ ಬಟ್ ಥಾಮ್ಸನ್ಸ್ ಅಟಾಮಿಕ್ ಮಾಡೆಲ್. ಥಾಮ್ಸನ್ ಅಟಾಮಿಕ್ ಮಾಡೆಲ್ನ ಒನ್ ಮೋರ್ ಮಾಡೆಲ್ ಅಂತ ಕೂಡ ಕರಿತೀವಿ. ಯಾವುದು ಅಂತ ಗೊತ್ತಾ? ಪ್ಲಮ್ ಪಡ್ಡಿಂಗ್ ಮಾಡೆಲ್ ಆರ್ ಏನಂತ ಕರಿತೀವಿ? Rise in pudding. ವಾಟರ್ಮೆಲನ್ ಪಡ್ಡಿಂಗ್ ಮಾಡೆಲ್. ಓಕೆನಾ? ಸೊ ಥಾಮ್ಸನ್ ಅಟಾಮಿಕ್ ಮಾಡೆಲ್ನ ಪ್ಲಮ್ ಪಡ್ಡಿಂಗ್ ಅಥವಾ ವಾಟರ್ಮೆಲನ್ ಪಡ್ಡಿಂಗ್ ಮಾಡೆಲ್ ಅಂತ ಕೂಡ ಕರಿತೀವಿ. ಆಲ್ ಆಫ್ ಯು ಸೀನ್ ದ ವಾಟರ್ಮೆಲನ್? ಎಲ್ಲರೂ ವಾಟರ್ಮೆಲನ್ ನೋಡಿರ್ತೀರಾ ಅಲ್ವಾ? ಕಲ್ಲಂಗಡಿ ಹಣ್ಣನ್ನ ನೋಡಿದ್ದೀರಾ ಅಲ್ವಾ? ನೋಡಿಲ್ಲ ಅನ್ನೋರು ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೋಸ್ಕರನೇ ಕಲ್ಲಂಗಡಿ ಹಣ್ಣನ್ನ ಇಲ್ಲಿ ಪಿಕ್ಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಜನರಲಿ ಇನ್ ದ ಥಾಮ್ಸನ್ ಮಾಡೆಲ್, ಹಿ ಥಿಂಕ್ಸ್ ದಟ್, ಥಾಮ್ಸನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನಂತ ಥಿಂಕ್ ಮಾಡ್ತಾರೆ, ಆಟಮ್ ಅನ್ನೋವಂಥದ್ದು ಒಂದು ಸ್ಪಿಯರ್ ರೂಪದಲ್ಲಿದೆ. ಆ ಸ್ಪಿಯರ್ ಅಲ್ಲಿ ಏನಾಗಿದೆ, ನಿಮ್ಮ ಪಾಸಿಟಿವ್ ಚಾರ್ಜು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ, ನೆಗೆಟಿವ್ ಚಾರ್ಜು ಮಧ್ಯ ಅಲ್ಲಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಸೊ ಬಿಕಾಸ್ ಅವರು ಏನಾಗುತ್ತೆ, ಫೈನಲಿ ಆಟಮ್ ಅಂತಂದ್ರೆ ನಿಮಗೆ ಗೊತ್ತು, ಎಲೆಕ್ಟ್ರಾನ್ ಇದೆ, ಪ್ರೋಟಾನ್ ಇದೆ, ಎಲ್ಲದೂ ಇದ್ರೂ ಕೂಡ ಫೈನಲಿ ದಟ್ ವಿಲ್ ಬಿಕಮ್ ನ್ಯೂಟ್ರಲ್ ಮಾಯಿಟಿ ಅಂತ ಗೊತ್ತು. ನ್ಯೂಟ್ರಲ್ ಮಾಯಿಟಿ ಆಗಿ ನಮಗೆ ಕಾಣಿಸುತ್ತೆ. ಸೊ ನ್ಯೂಟ್ರಲ್ ಆಗ್ಬೇಕಂದ್ರೆ ಇವ್ರ ಪ್ರಕಾರ ಏನು, ಪಾಸಿಟಿವ್ ಇದ್ರೆ ಒಂದು ನೆಗೆಟಿವ್ ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಅದೇ ತರ ನೆಗೆಟಿವ್ ಇದ್ರೆ ಅದರದ್ದು ಚಾರ್ಜಸ್ನ ಪಾಸಿಟಿವ್ ಬ್ಯಾಲೆನ್ಸ್ ಮಾಡಬೇಕು. ಎರಡು ಇದ್ದಾಗ ಮಾತ್ರ ಏನಾಗುತ್ತೆ, ಅದು ನ್ಯೂಟ್ರಲೈಸ್ ಆಗಿ ಆಟಮ್ನ ಫಾರ್ಮೇಶನ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇವ್ರು ಏನ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ವೆನ್ ದಿಸ್ ಇಸ್ ಸಿಮಿಲರ್ ಟು ಯುವರ್ ವಾಟರ್ಮೆಲನ್. ಹೇಗೆ ನಿಮ್ಮ ವಾಟರ್ಮೆಲನ್ ಅಲ್ಲಿ ಆ ಒಂದು ಸೀಡ್ಸ್ ಏನಿರುತ್ತೆ ಅಲ್ಲಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಎಕ್ಸ್ಕ್ಯೂಸ್ ಮೀ. ಓಕೆ,
ಸೊ ಥಾಮ್ಸನ್ ಮಾಡೆಲ್ ಅಂತಂದ್ರೆ ಸಿಮಿಲರ್ ಟು ಯುವರ್ ವಾಟರ್ಮೆಲನ್. ವಾಟರ್ಮೆಲನ್ ಅಲ್ಲಿ ಏನಿದೆ ಅದೇ ತರ, ಲೈಕ್ ಸೀಡ್ಸ್ ಎಲ್ಲ ನಿಮಗೆ Electrons. Okay, so in the watermelon, seeds are your negative charge. Seeds ನ ಏನಂತ ತಗೋತಿದ್ದಾರೆ? ಎಲೆಕ್ಟ್ರಾನ್ ಅಥವಾ ನೆಗೆಟಿವ್ ಪಾರ್ಟಿಕಲ್ ಅಂತ ತಗೊಂಡಿದ್ದಾರೆ. ಸೊ ರೆಡ್ ಏನು ಫ್ಲಶ್ ಅಥವಾ ಫ್ರೂಟ್ ಇದೆ, ಆ ಫ್ರೂಟ್ ನ ನಿಮಗೆ ಏನಂತ ತಗೋತಿದ್ದಾರೆ? ಪಾಸಿಟಿವ್ ಚಾರ್ಜ್ ಅಂತ ತಗೊಂಡಿದ್ದಾರೆ. ಓಕೆನಾ? ಸೊ ಫ್ರೂಟ್ ಅನ್ನ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್, ಸಿಮಿಲರ್ ಟು ಅಂತ ಏನು ಕಂಪೇರ್ ಮಾಡ್ತಾರೆ. ಅದೇ ತರ ವಾಟರ್ ಮೆಲನ್ ಅಲ್ಲಿರೋ ಬ್ಲ್ಯಾಕ್ ಸೀಡ್ಸ್ ಇದೆಯಲ್ಲ, ಆ ಸೀಡ್ಸ್ ಅನ್ನ ನಿಮಗೆ ನಿಮ್ಮ ಎಲೆಕ್ಟ್ರಾನ್ಸಿಗೆ ಕಂಪೇರ್ ಮಾಡ್ತಾರೆ. ಹೇಗೆ ನಿಮ್ಮ ವಾಟರ್ ಮೆಲನ್ ಅಲ್ಲಿ ಆ ಒಂದು ಫ್ರೂಟ್ ಮತ್ತೆ ಅದರದ್ದು ಸೀಡ್ಸ್ ಹೇಗೆ ಸ್ಪ್ರೆಡ್ ಆಗಿರುತ್ತೋ ಅದೇ ತರ ಆಟಮ್ ಕೂಡ ಸ್ಪ್ರೆಡ್ ಆಗಿದೆ. ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಮತ್ತೆ ಪಾಸಿಟಿವ್ ಅಥವಾ ಪ್ರೋಟಾನ್ಸ್ ಏನಾಗಿರುತ್ತೆ, ಸ್ಪ್ರೆಡ್ ಆಗಿ ನ್ಯೂಟ್ರಲ್ ಮಾಯಿಟಿ ಆಗಿ ಇರುತ್ತೆ ಅನ್ನೋದು ಥಾಮ್ಸನ್ ಅವರು ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಓಕೆನಾ? ಸೊ ಇಲ್ಲಿ ನೋಡಿ, ಸೊ ಥಾಮ್ಸನ್ ಮಾಡೆಲ್ ಪ್ರಕಾರ ನೀವು ಈಗ ಒಂದು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿದ್ರೆ ಹೇಗೆ ನಿಮಗೆ ಅಲ್ಲಿ ನಿಮಗೆ ಫ್ರೂಟು ಸಿಗುತ್ತೆ ಮತ್ತೆ ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಸೀಡ್ಸ್ ಸಿಗುತ್ತಲ್ವಾ, ಅದೇ ತರ ಅವರು ಏನ್ ಮಾಡಿದ್ದಾರೆ, ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಥವಾ ವಾಟರ್ ಮೆಲನ್ ಪಡ್ಡಿಂಗ್ ಮಾಡೆಲ್ ಅಂತ ಅನ್ನೋದ್ರ ಬೇಸಿಸ್ ಮೇಲೆ ನಿಮಗೆ ಆಟಮ್ ಅನ್ನೋ ಕಾನ್ಸೆಪ್ಟ್ ಅನ್ನ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅವ್ರ ಪ್ರಕಾರ ಏನು, ಸ್ಟೆಬಿಲಿಟಿ ಬಂತು, ಬಿಕಾಸ್ ಪಾಸಿಟಿವ್ ನೆಗೆಟಿವ್ ಬ್ಯಾಲೆನ್ಸ್ ಆಗೋದ್ರಿಂದ ಅದು ಏನು ನ್ಯೂಟ್ರಲ್ ಆಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ದಿಸ್ ವಿಲ್ ಕಾಸಿಂಗ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಓಕೆನಾ? ಸೊ ಸ್ಟೆಬಿಲಿಟಿ ಬಂತು, ಬಟ್ ಸಮಥಿಂಗ್ ಅಂದ್ರೆ ಏನಾಗ್ತಿದೆ ಇಲ್ಲಿ, ಆದ್ರೂ ಇವರಿಗೆ ಕೆಲವೊಂದು ಲಿಮಿಟೇಷನ್ಸ್ಗಳು ಇರುತ್ತೆ. ಯಾವ ತರ? ಲೇಟರ್ ಅವರು ರುದರ್ ಫೋರ್ಡ್ ಅವ್ರದ್ದು ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ನ ಫೈಂಡ್ ಔಟ್ ಮಾಡ್ತಾರೆ. ಓಕೆನಾ? ರುದರ್ ಫೋರ್ಡ್ಸ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ನ ಇದೇನ್ ಮಾಡಲ್ಲ, ಫುಲ್ಫಿಲ್ ಮಾಡಲ್ಲ. ಎಕ್ಸ್ಪೆರಿಮೆಂಟು ಇದೇನ್ ಮಾಡ್ತಿಲ್ಲ, ಫುಲ್ಫಿಲ್ ಮಾಡ್ತಿಲ್ಲ. ಅದ್ರದ್ದು ಒಂದು ಪಾಸ್ಚುಲೇಟ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ತಿಲ್ಲ. ಸೊ ದಟ್ ಥಾಮ್ಸನ್ ಅಟಾಮಿಕ್ ಮಾಡೆಲ್ನ ಏನ್ ಮಾಡ್ತಾರೆ, ಲೇಟರ್ ಒಂದಷ್ಟು ಡಿಸ್ಕವರೀಸ್ ಆದಾಗ, ಲೈಕ್ ಆಲ್ಫಾ ಪಾರ್ಟಿಕಲ್ಸ್ ಇರ್ಬೋದು, ಬೀಟಾ ಪಾರ್ಟಿಕಲ್, ನಿಮ್ಮ ಆಲ್ಫಾ ಬೀಟಾ ಈ ಪಾರ್ಟಿಕಲ್ಸ್ನ ಜನರಲಿ ಯಾವ ಒಂದು ಕೆಮಿಸ್ಟ್ರಿ ಇದರಲ್ಲಿ ಸ್ಟಡಿ ಮಾಡ್ತೀವಪ್ಪ, ಬ್ರಾಂಚಲ್ಲಿ? ಡು ಯು ನೋ ಯಾವ್ದ್ರಲ್ಲಿ ಸ್ಟಡಿ ಮಾಡ್ತೀವಿ? When the alpha particles are arise or beta particles are arise, tell me guys, ಯಾವಾಗ ಆಲ್ಫಾ ಪಾರ್ಟಿಕಲ್ ಅಥವಾ ಬೀಟಾ ಪಾರ್ಟಿಕಲ್ ಎಲ್ಲಿಂದ ರಿಲೀಸ್ ಆಗುತ್ತೆ? ಆರ್ ಯು ಗೈಸ್ ರಿಮೆಂಬರ್ ದಿಸ್? ರೇಡಿಯೋ ಆಕ್ಟಿವಿಟಿ ಅಥವಾ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಇದ್ರ ಬಗ್ಗೆ ಯಾವ ಸೈಂಟಿಸ್ಟ್ ಸ್ಟಡಿ ಮಾಡಿದ್ದಾರೆ ಗೊತ್ತಾ? ಫಸ್ಟ್, who had got Nobel Prize twice time or 2 times Nobel Prize ನ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾ ಯಾರಿಗಾದ್ರು? ಮೇರಿ ಕ್ಯೂರಿ. ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ. ಮೇರಿ ಕ್ಯೂರಿ. ಗೊತ್ತಾ ನಿಮ್ಗೆ? ಮೇರಿ ಕ್ಯೂರಿ. Who is discover the radium?
ಯಾರು ರೇಡಿಯಂನ ಡಿಸ್ಕವರ್ ಮಾಡಿದ್ದು? ಯಾಕಿವತ್ತು ಕ್ಲಾಸಲ್ಲಿ ಯಾರು ಮಾತಾಡ್ತಿಲ್ಲ, ಫುಲ್ ಸೈಲೆಂಟ್ ಆಗಿದ್ದೀರಲ್ಲ? ಎನಿ ಇಶ್ಯೂಸ್? ಹೋಗ್ಲಿ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಆರ್ ಯು ಗೈಸ್ ಲಿಸ್ನಿಂಗ್? Yes, ma'am. Nobody is answering. ಕ್ಲಾಸ್ ಆನ್ ಮಾಡಿ ಬೇರೆ ಕಡೆ ಕೆಲಸಗಳು ಮಾಡ್ಕೋತಾ ಇದ್ದೀರಾ? ರಿಪ್ಲೈ ಮೀ. ರೇಡಿಯಂ ಫೈಂಡ್ ಔಟ್ ಮಾಡಿದ್ಯಾರಪ್ಪ? ರೇಡಿಯಂನ ಡಿಸ್ಕವರ್ ಮಾಡಿದ್ಯಾರು? ಯಾವ ಸೈಂಟಿಸ್ಟು? ಟ್ರೈ ಮಾಡಿ ಅಟ್ಲೀಸ್ಟ್. Mary Curie. ಸುಹಾಸ್? Mary Curie, ma'am. ಕುಸುಮಾಂಜಲಿ? Mary Curie. Am I audible? At least tell me that also. ನಾನೇನಿಲ್ಲಿ ಕ್ವಶನ್ ಕೇಳ್ತಿಲ್ಲ, ನಿಮಗೆ ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಪ್ಲೀಸ್ ಕನ್ಫರ್ಮ್ ದಟ್. Yes, ma'am. ಎಸ್. ಸೊ ರೇಡಿಯಂನ ಫೈಂಡ್ ಔಟ್ ಮಾಡಿದ್ಯಾರು? ಮೇರಿ ಕ್ಯೂರಿ. ಅಂಡ್ ದಿಸ್ ಕಪಲ್, ಮೇರಿ ಕ್ಯೂರಿ ಮತ್ತೆ ಪಿಯರ್ ಕ್ಯೂರಿ. ಮೇರಿ ಕ್ಯೂರಿ ಅಂಡ್ ಪಿಯರ್ ಕ್ಯೂರಿ ಇವರಿಬ್ರು ಏನ್ ಮಾಡ್ತಾರೆ? ಕಪಲ್ಸು ನಿಮ್ಮ ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಫೈಂಡ್ ಔಟ್ ಮಾಡಕ್ ಹೋಗ್ತಾರೆ. ಓಕೆನಾ? ಸೊ ಇವ್ರು ಫೈಂಡ್ ಔಟ್ ಮಾಡುವಾಗ ಅವರಿಗೆ ಹೇಗೆ ಆಲ್ಫಾ ಪಾರ್ಟಿಕಲ್ಸ್, ಬೀಟಾ ಪಾರ್ಟಿಕಲ್ಸ್, ಗಾಮಾ ಪಾರ್ಟಿಕಲ್ಸ್, ಡೆಲ್ಟಾ ಪಾರ್ಟಿಕಲ್ಸ್ ಇವೆಲ್ಲ ಏನಾಗುತ್ತೆ ಅವರಿಗೆ ರಿಲೀಸ್ ಆಗೋದು ಅಥವಾ ಅವುಗಳನ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಆಲ್ಫಾ ಪಾರ್ಟಿಕಲ್ಸ್ ಅಂದ್ರೆ ಗೊತ್ತಾ ನಿಮಗೆ? ವಾಟ್ ಡು ಯು ಮೀನ್ ಬೈ ಆಲ್ಫಾ ಪಾರ್ಟಿಕಲ್ಸ್? ಆಲ್ಫಾ ಪಾರ್ಟಿಕಲ್ಸ್ ಅಂದ್ರೆ ಗೊತ್ತಿಲ್ವಾ? ಇಲ್ಲ. ಹೀಲಿಯಂ 2+. ಹೀಲಿಯಂ ಅಲ್ಲಿರುವಂತ 2 ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಿದ್ರೆ ನಮಗೆ ಸಿಗುವಂತದೇ ಆಲ್ಫಾ ಪಾರ್ಟಿಕಲ್. ಓಕೆನಾ? ಸೊ ಬೀಟಾ ಪಾರ್ಟಿಕಲ್ ಅವನ್ನೆಲ್ಲ ನೆಕ್ಸ್ಟ್ ರೇಡಿಯೋ ಆಕ್ಟಿವಿಟಿನ ಸ್ಟಡಿ ಮಾಡುವಾಗ ಹೇಳೋಣ. ಸೊ ಆಲ್ಫಾ ಪಾರ್ಟಿಕಲ್ ಇರ್ಬೋದು, ಬೀಟಾ ಪಾರ್ಟಿಕಲ್ ಇದೊಂದು ಪಾಸಿಟಿವ್ ಪಾರ್ಟಿಕಲ್. ಮತ್ತೆ ಇದ್ರದ್ದು ಲೈಕ್ ಪೆನೆಟ್ರೇಷನ್ ಪವರ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಓಕೆನಾ? ನಿಮ್ಮ ಯಾವುದೇ ಶೀಲ್ಡಿಗೂ ಕೂಡ ಇದು ಏನಾಗಲ್ಲ, ಅಡೆತಡೆ ಆಗಲ್ಲ. ಯಾವುದೇ ಶೀಲ್ಡ್ ಇಟ್ಟರು ಕೂಡ ಆಲ್ಫಾ ಪಾರ್ಟಿಕಲ್ಸ್ದು ಪೆನೆಟ್ರೇಷನ್ ಅಂತಂದ್ರೆ ಅದು ನುಗ್ಗಿ ಹೋಗೋದನ್ನ ತಡೆಯೋದಕ್ಕಾಗಲ್ಲ. ಸೊ ತುಂಬ ಏನು ಲೈಕ್ ಹೆವಿ ಮೆಟಲ್ಸ್ನ ಯೂಸ್ ಮಾಡಿದ್ರೆ, ಲೈಕ್ ಲೆಡ್ ಇರ್ಬೋದು, ಕ್ಯಾಡ್ಮಿಯಂ ಇರ್ಬೋದು, ಈ ಥರ ಹೆವಿ ಮೆಟಲ್ಸ್ಗಳನ್ನ ಯೂಸ್ ಮಾಡಿದಾಗ ಮಾತ್ರ ವಿ ಕ್ಯಾನ್ ರಿಟಾರ್ಡ್ ದ ಫ್ರೀಕ್ವೆನ್ಸಿನ ರಿಟಾರ್ಡ್ ಮಾಡ್ಬೋದು ಲಿಟಲ್ ಬಿಟ್. ಓಕೆನಾ? ಸೊ ಈ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಆಲ್ಫಾ ಪಾರ್ಟಿಕಲ್ ಆಗಿರ್ಬೋದು, ಬೇರೆ ಬೇರೆ ಒಂದು ಇದನ್ನ ಏನ್ ಮಾಡಲ್ಲ, ಥಾಮ್ಸನ್ ಅಟಾಮಿಕ್ ಮಾಡಲು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಫೇಲ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ದ ಲಿಮಿಟೇಷನ್ಸ್ನ ನೋಡ್ತಾ ಹೋಗೋಣ ಇವಾಗ. ಡು ಯು ಹ್ಯಾವ್ ಎನಿ ಡೌಟ್ಸ್? ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರೂ ಡೌಟ್ಸ್ ಇದೆಯಾ? ಥಾಮ್ಸನ್ ಅಟಾಮಿಕ್ ಮಾಡೆಲ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದೆಯಪ್ಪ? No means let us move to limitations of Thomson model. ಸೊ ಥಾಮ್ಸನ್ ಮಾಡಲು ಯಾಕೆ ರಿಜೆಕ್ಟ್ ಆಗುತ್ತೆ ಅಥವಾ ಯಾಕೆ ಫೇಲ್ಯೂರ್ ಆಗುತ್ತೆ ಅಂತ ನೋಡೋಣ. ಸೊ ಥಾಮ್ಸನ್ಸ್ ಅಟಾಮಿಕ್ ಮಾಡೆಲ್ ಫೇಲ್ಡ್ ಟು ಎಕ್ಸ್ಪ್ಲೈನ್ ಹೌ ದ ಪಾಸಿಟಿವ್ ಚಾರ್ಜ್ ಹೋಲ್ಡ್ಸ್ ಆನ್ ದ ಎಲೆಕ್ಟ್ರಾನ್ ಇನ್ಸೈಡ್ ದ ಆಟಮ್. ಸೊ ಇವ್ರು ಹೇಳಿರೋ ಪ್ರಕಾರ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಸ್ಪ್ರೆಡ್ ಆಗಿರುತ್ತೆ ಅಂತ ಥಾಮ್ಸನ್ ಅವ್ರು ಹೇಳ್ತಾರೆ. ಬಟ್ ಒಂದು ಜನರಲ್ ಆಗಿ ನಾವು
ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಇವೆರಡು ಚಾರ್ಜಸ್ ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ಕೊಲೈಡ್ ಆಗಿ ನಿಮಗೆ ನ್ಯೂಟ್ರಲ್ ಆಗ್ಬಿಡುತ್ತೆ ಚಾರ್ಜು. ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಟ್ ಆಲ್ಸೋ ಫೇಲ್ ಟು ಎಕ್ಸ್ಪ್ಲೈನ್ ಆಟಮ್ ಸ್ಟೆಬಿಲಿಟಿ. ಇವೆರಡು ಕೊಲೈಡ್ ಆದ್ಮೇಲೆ ನಿಮಗೆ ಆಟಮ್ದು ಸ್ಟೆಬಿಲಿಟಿನ, ಲೈಕ್ ಇವಾಗ ನಮಗೆ ಜನರಲಿ ಏನು, ನಾವು ಒಂದು ಪಾರ್ಟಿಕಲ್ನ ನೋಡಿದ್ವಿ ಲಾಸ್ಟ್ ಟೈಮ್, ಏನು ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದೆ ಅಂತ ಹೇಳಿದ್ವಿ. ಈ ಪ್ರೋಟಾನ್ಸ್ ಇರ್ಬೋದು, ನ್ಯೂಟ್ರಾನ್ಸ್ ಇರ್ಬೋದು, ಎಲೆಕ್ಟ್ರಾನ್ಸ್ ಇವೆಲ್ಲ ಇದೆ ಅಂತ ನಾವು ಹೇಳಿದ್ವಿ. ಸೊ ಇದ್ರ ಪ್ರಕಾರ, ಈ ಥಾಮ್ಸನ್ ಅಟಾಮಿಕ್ ಮಾಡೆಲ್ ಪ್ರಕಾರ ಪಾಸಿಟಿವ್ ನೆಗೆಟಿವ್ ಕೊಲೈಡ್ ಆಗಿ ಅದು ನ್ಯೂಟ್ರಲ್ ಆಗಿಬಿಟ್ರೆ ಈ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಈ ಒಂದು ಕಾನ್ಸೆಪ್ಟೇ ಬರಲ್ಲ. ಸೊ ಹಾಗಾಗಿ ಆಟಮ್ದು ಸ್ಟೆಬಿಲಿಟಿನ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆನ್ ದ ಬೇಸಿಸ್ ಆಫ್ ದಿಸ್ ಅಟಾಮಿಕ್ ಥಿಯರಿ. And the theory did not mention anything about nucleus of the atom. So ಈ ಥಿಯರಿಯಲ್ಲಿ, ಈ ಥಾಮ್ಸನ್ ಅಟಾಮಿಕ್ ಮಾಡೆಲ್ ಅಲ್ಲಿ ನಾವು ನೋಡಿದ್ವಿ ಓನ್ಲಿ ಪಾಸಿಟಿವ್ ಅಥವಾ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಬಗ್ಗೆ ಮಾತಾಡಿದ್ದಾರೆ ಹೊರತು ಎಲ್ಲೂ ನಿಮಗೆ ಆಟಮ್ದು ನ್ಯೂಕ್ಲಿಯಸ್ ಬಗ್ಗೆ ಮಾತಾಡಿಲ್ಲ. ನಮಗೆ ಗೊತ್ತು ಮುಂಚೆನೆ, ಲೈಕ್ ನ್ಯೂಕ್ಲಿಯಸ್ ಇದೆ, ಒಂದು ಎಲೆಕ್ಟ್ರಾನ್ಸ್ ಅದ್ರ ಸುತ್ತ ಸರೌಂಡಿಂಗ್ ಆಗ್ತಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬಟ್ ಅವ್ರು ಇಲ್ಲೆಲ್ಲೂ ಅದ್ರ ಬಗ್ಗೆ ಮಾತಾಡಿಲ್ಲ. ಸೊ ಅವ್ರೇನು ಬರೀ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ನ ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಈ ಮಾಡೆಲ್ನ ಫಿಗರ್ ಔಟ್ ಮಾಡಿದ್ದಾರೆ. ಸೊ ಇಟ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೈನ್ ದ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಆಫ್ ರುದರ್ಫೋರ್ಡ್. ಸೊ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗ್ತೀವಿ ರುದರ್ಫೋರ್ಡ್ದು ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ನ. ಈ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ನ ಇದು ಹೋಲ್ಡ್ಸ್ ಗುಡ್ ಮಾಡಲ್ಲ ಅಥವಾ ಫೇಲ್ ಆಗುತ್ತೆ. ಇದು ಯಾಕೆ ಅಂತಂದ್ರೆ, ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ರುದರ್ಫೋರ್ಡ್, ಯಾಕಂದ್ರೆ ಇಫ್ ಇಟ್ ಕರೆಕ್ಟ್ಲಿ ಅಂದ್ರೆ ಏನು, ಈ ಮಾಡಲ್ ಕರೆಕ್ಟ್ ಇದ್ದಿದ್ರೆ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ್ಲೂ ಕೂಡ, ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಏನಂತ ಹೇಳ್ತೀವಿ, ಯಾವುದೋ ಒಂದು ನಾವು ಎಕ್ಸ್ಪೆರಿಮೆಂಟ್ನ ಎಸ್ಟಾಬ್ಲಿಷ್ ಮಾಡಿದಾಗ ಅದು ಇವತ್ತಿಗೆ ಏನು ಕರೆಕ್ಟ್ ಇರುತ್ತೋ ಇನ್ 10 years ಬಿಟ್ಕೊಂಡು ಅದು ಕರೆಕ್ಟ್ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಅಕ್ಸೆಪ್ಟ್ ದಟ್ ಆಸ್ ಅ ಯೂನಿವರ್ಸಲ್ ಟ್ರೂತ್ ಅನ್ನೋ ಥರ ನಾವು ಅಕ್ಸೆಪ್ಟ್ ಮಾಡ್ಬೋದು. ಇಫ್ ಇಟ್ ಈಸ್ ಚೇಂಜಸ್, ಈಗ ದಿನ ದಿನಕ್ಕೆ ಚೇಂಜ್ ಆಗ್ತಿದೆ ಅಥವಾ ಬೇರೆ ಬೇರೆ ಒಂದು ಕಂಡೀಷನ್ಸ್ ಬಂದಾಗ ಅದು ಹೋಲ್ಡ್ಸ್ ಕೂಡ ಆಗ್ತಿಲ್ಲ, ಅದು ಏನು ಅದನ್ನ ಫೇಸ್ ಮಾಡ್ತಿಲ್ಲ ಅಥವಾ ಅದರಿಂದ ಸಕ್ಸಸ್ಫುಲ್ ಆಗಿ ಅದು ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಅಂತಂದಾಗ ಇಟ್ ಈಸ್ ಅ ಡ್ರಾಬ್ಯಾಕ್, ಅಥವಾ ಅದನ್ನ ನಾವು ಆ ಅಟಾಮಿಕ್ ಮಾಡೆಲ್ನ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಓಕೆನಾ? ಸೊ ಇಟ್ ವಾಸ್ ಅನೇಬಲ್ ಟು ಎಕ್ಸ್ಪ್ಲೈನ್ ದ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಆಫ್ ರುದರ್ಫೋರ್ಡ್. ಇಷ್ಟು ಏನು ಲಿಮಿಟೇಷನ್ಸ್ ಆಫ್ ಥಾಮ್ಸನ್ ಮಾಡೆಲ್. ಸೊ ದಟ್ ದೇ ಆರ್ find one more method, that is let us see in the Rutherford nuclear model of atom. So Rutherford nuclear model of atom ಅನ್ನೋದು ಏನ್ ಮಾಡುತ್ತೆ, ಈ ಇಷ್ಟು ಲೈಕ್ ಫ್ಲಮ್ ಪಡ್ಡಿಂಗ್ ಅಥವಾ ಥಾಮ್ಸನ್ ಮಾಡೆಲ್ ಆಫ್ ಅಟಾಮಿಕ್ ಸ್ಟ್ರಕ್ಚರಿಗೆ ಇದು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ದಟ್, ಇನ್ನ ನಿಮಗೆ ಏನಿದೆ ಇಲ್ಲಿ, ಒಂದು ಆಲ್ಫಾ ಪಾರ್ಟಿಕಲ್ ಎಮಿಟರ್ ಇಂದ ಏನ್ ಮಾಡ್ತಾರೆ, ಆಲ್ಫಾ ಪಾರ್ಟಿಕಲ್ ವಾಸ್ bombarded ಅಥವಾ was made to fall on the gold foil, thin gold foil. ಓಕೆನಾ? ಥಿನ್ ಗೋಲ್ಡ್ ಫಾಯಿಲ್. ಗೋಲ್ಡ್ ಫಾಯಿಲ್ ಅಂತಂದ್ರೆ ಶೀಟ್, ತುಂಬಾ ತಿನ್ನಿರುವಂತ ಶೀಟ್. ಗೋಲ್ಡ್ ಫಾಯಿಲ್ ಅಂತಂದ್ರೆ ಲಿಟ್ಲ್ ತುಂಬಾ ತಿನ್ನಿರುತ್ತೆ, ಈ ತರ ಫುಲ್ ಸ್ಲಿಮ್ ಇರುತ್ತೆ. ನಿಮಗೆ ಲೈಕ್ ಅದನ್ನ ಇವಾಗ ನೀವು ಫ್ರೂಟ್ಸ್ ಅಥವಾ ಯಾವುದು ಬರ್ಫೀಸ್ ಎಲ್ಲ ನೋಡಿದೀರಾ ಅಲ್ವಾ? ಬರ್ಫೀಸ್ ಅಲ್ಲಿ ನಿಮಗೆ ಸಿಲ್ವರ್ ಪ್ಲೇಟಿಂಗ್ ಮಾಡಿರ್ತಾರೆ, ನೋಡಿದೀರಾ? ಡಿಡ್ ಯು ಅಬ್ಸರ್ವ್? ಬರ್ಫೀಸ್ ಅಲ್ಲಿ ನಿಮಗೆ ಕಾಜು ಬರ್ಫಿಯಲ್ಲಿ ಸಿಲ್ವರ್ ಪ್ಲೇಟಿಂಗ್ ಮಾಡಿರ್ತಾರೆ ಈ ತರ. ಮತ್ತೆ ಕೆಲವೊಂದು ಸ್ವೀಟ್ಸ್ ಅಲ್ಲಿ ಸಿಲ್ವರ್ ಪ್ಲೇಟಿಂಗ್ ಮಾಡಿರ್ತಾರೆ, ಅಂದ್ರೆ ತಿನ್ ಲೇಯರ್ ಆಫ್ ಸಿಲ್ವರ್ದು ಶೀಟ್ ಅನ್ನ ಅದ್ರ ಮೇಲೆ ಏನ್ ಮಾಡಿರ್ತಾರೆ, ಕವರ್ ಮಾಡಿರ್ತಾರೆ. ಓಕೆನಾ? ಸೊ ಕಾಸ್ಟ್ಲಿ ಇರುತ್ತೆ ಆಲ್ಮೋಸ್ಟ್ ಆ ಸ್ವೀಟ್ ಗಳೆಲ್ಲ. ಸೊ
ಅದೇ ಅದೇ ತರ ಥಿನ್ ಲೇಯರ್ ಆಫ್ ಗೋಲ್ಡ್ ಪ್ಲೇಟ್ ಅನ್ನ ಅಥವಾ ಗೋಲ್ಡ್ ಫಾಯಿಲ್ ಅನ್ನ ಇಲ್ಲಿ ಯೂಸ್ ಮಾಡ್ತಿದ್ದಾರೆ. ಈ ಒಂದು ಆಲ್ಫಾ ಪಾರ್ಟಿಕಲ್ಸ್ ನ ಲೆಡ್, ಇಲ್ಲಿದೆಯಲ್ಲ ಈ ಬಾಕ್ಸ್ ಏನಿದೆ, ಈ ಬಾಕ್ಸ್, ದಿಸ್ ಬಾಕ್ಸ್ ಇಸ್ ಮೇಡ್ ಅಪ್ ಆಫ್ ಲೆಡ್. ಸೊ ಲೆಡ್ ಬಾಕ್ಸ್ ಒಳಗಡೆಯಿಂದ ನಿಮಗೆ ಒಂದು ಸ್ಮಾಲ್ ಹೋಲ್ನ ಮಾಡಿ ನಿಮ್ಮ ಆಲ್ಫಾ ಪಾರ್ಟಿಕಲ್ನ ಏನ್ ಮಾಡ್ತಿದ್ದಾರೆ, ಎಮಿಟ್ ಮಾಡಿಸ್ತಾ ಇದ್ದಾರೆ. ಎಮಿಟ್ ಮಾಡಿದಾಗ ಇಲ್ಲಿ ಆಲ್ಮೋಸ್ಟ್ ಒಂದು ಡಿಟೆಕ್ಟಿಂಗ್ ಸ್ಕ್ರೀನಿಗೆ ದಟ್ ಈಸ್ ಆಲ್ಸೋ ಒಂದು ಸ್ಮಾಲ್ ಸ್ಲಿಟ್, ಲೈಕ್ ಈಗೊಂದು ಫುಲ್ ಒಂದು ಇದಿದೆ, ಸರ್ಕಲ್ ಟೈಪ್ ಇದೆ ಅಂದ್ರೆ ಇಲ್ಲೊಂದು ಪುಟಾಣಿ ಸ್ಲಿಟ್ ತರ ಒಂದೇ ಒಂದು ಸ್ವಲ್ಪ ಜಾಗ, ಎಷ್ಟು ಜಸ್ಟ್ ಒಂದು ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ ಹೋಗೋ ತರ ಏನ್ ಮಾಡಿದ್ದಾರೆ ಇಲ್ಲಿ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಓನ್ಲಿ ಒನ್ ಬೀಮ್ ಅಷ್ಟೇ, ಓಕೆನಾ. ಸೊ ಒಂದು ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ ವೆನ್ ಇಟ್ ಕೊಲೈಡ್ ಟು ಗೋಲ್ಡ್ ಫಾಯಿಲ್, ಗೋಲ್ಡ್ ಫಾಯಿಲ್ಗೆ ಕೊಲೈಡ್ ಆದಾಗ, ಈಗ ಥಾಮ್ಸನ್ ಅಟಾಮಿಕ್ ಮಾಡೆಲ್ನೇ ಅವರು ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರು ಏನಾಗ್ಬೇಕಲ್ಲಿ, ಜನರಲಿ ಏನಾಗ್ಬೇಕು, ಈ ಒಂದು ಆಲ್ಫಾ ಪಾರ್ಟಿಕಲ್ ಅಂತಂದ್ರೆ ಯಾವ ಯಾವ ಚಾರ್ಜ್ ಇರುತ್ತೆ, ವಿಚ್ ಚಾರ್ಜ್ ಆಲ್ಫಾ ಪಾರ್ಟಿಕಲ್ ಹ್ಯಾಸ್, ಕೇಳಿಸ್ಲಿಲ್ಲ ಆಲ್ಫಾ ಕ್ವಶನ್. ಪಾರ್ಟಿಕಲ್ದು ಚಾರ್ಜ್ ಹೇಳಿ, ಚಾರ್ಜ್ ಆಫ್ ಆಲ್ಫಾ ಪಾರ್ಟಿಕಲ್ ದಟ್ ಪಾಸಿಟಿವ್. ಈಸ್ ಪಾಸಿಟಿವ್, ಓಕೆನಾ. ಸೊ ಪಾಸಿಟಿವ್ ಇರೋದ್ರಿಂದ ಇದೇನಾಗ್ಬೇಕು, ನಿಮ್ಮ ಫ್ಲಮ್ ಪಡ್ಡಿಂಗ್ ಮಾಡೆಲ್ ಏನಾದ್ರೂ ಇದ್ರೆ ಡೈರೆಕ್ಟ್ ಆಗಿ ನ್ಯೂಟ್ರಲ್ ಆಗ್ಬಿಟ್ಟಿರುತ್ತೆ, ಎಲ್ಲಾನು ಮೂವ್ ಆಗ್ಬೇಕು ಅಲ್ವಾ, ಸ್ಟ್ರೈಟ್ ಆಗಿ ಮೂವ್ ಆಗ್ಬೇಕು. ಬಟ್ ಇದೇನಾಗುತ್ತೆ, ಅವ್ರೇನು ಲೈಕ್ ಎಕ್ಸ್ಪೆಕ್ಟ್ ಮಾಡಿದ್ದೇನು, ಈ ತರ ಒಂದು ಮಾಡೆಲ್ ಇದ್ದಾಗ ಇಲ್ಲಿ ಎಲ್ಲೆಲ್ಲಿ ಎಂಟಿ ಸ್ಪೇಸ್ ಇದೆ ಅಲ್ಲೆಲ್ಲ ಏನಾಗುತ್ತೆ, ಈ ಒಂದು ಆಲ್ಫಾ ಪಾರ್ಟಿಕಲ್, ಆಲ್ಫಾ ರೇಸ್ ಏನಾಗುತ್ತೆ ಇದ್ರ ಮೂಲಕ ಪಾಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ದಟ್ ವಾಸ್ ಗೋಯಿಂಗ್ ಟು, ಅವ್ರು ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಆಲ್ಮೋಸ್ಟ್ ಆಲ್ ದ ಪಾರ್ಟಿಕಲ್ಸ್ ಅಥವಾ ಆಲ್ ದ ರೇಸ್ get penetrated into the atom and passing through directly and hit the screen. ಇಲ್ಲೇನು ಸ್ಕ್ರೀನ್ ಇದೆಯಲ್ಲ, ಡಿಟೆಕ್ಟಿಂಗ್ ಸ್ಕ್ರೀನು, ಆ ಸ್ಕ್ರೀನಿಗೆ ಏನ್ ಮಾಡುತ್ತೆ, ಹಿಟ್ ಮಾಡುತ್ತೆ ಎಲ್ಲ ಡೈರೆಕ್ಷನ್ ಅಲ್ಲೂ. ಸೊ ಅವ್ರಿಗೆ ಏನಂತ ಅರ್ಥ, ಬಟ್ ಒಂದೇ ಒಂದು 1 or 2 ಏನಿದೆ ಆ ಪಾರ್ಟಿಕಲ್ ಮಾತ್ರ ಏನ್ ಮಾಡುತ್ತೆ, ಇಲ್ಲಿಗೆ ಹೋಗಿ ಬಿದ್ದಿದ್ದು ಸ್ಕ್ಯಾಟ್ರಿಂಗ್ ಆಗಿ ವಾಪಸ್ಸು 180 ಡಿಗ್ರಿಯಲ್ಲಿ ಸ್ಕ್ಯಾಟ್ರಿಂಗ್ ಆಗಿ ವಾಪಸ್ ಬರುತ್ತೆ. ಸೊ ಇವೆಲ್ಲ ಏನು ಸ್ಟ್ರೈಟ್ ಆಗಿ ಪಾಸ್ ಆಗಿ, ಆಟಮ್ ಮೂಲಕ ಪಾಸ್ ಆಗಿ ಏನಾಯ್ತಿದೆ, ಇಲ್ಲಿ ಸ್ಕ್ರೀನ್ ಮೇಲೆ ಅದರದ್ದು ಇಂಪ್ರೆಷನ್ ಬೀಳ್ತಿದೆ. ವೆರಾಸ್ 1 or 2, 2000 ರೇಸ್ ಅಲ್ಲಿ 2000 ರೇಸ್ ಅನ್ನ ಪಾಸ್ ಆಗಿ ಅದು ಡಿಟೆಕ್ಟಿಂಗ್ ಸ್ಕ್ರೀನ್ ಮೇಲೆ ಬಿದ್ದರೆ 1 ಅಥವಾ 2, ಆಯ್ತಾ, 2000ಗೆ 1 ರೇ ಏನಾಗ್ತಿದೆ, ರಿವರ್ಸ್ ಆಗಿ ಅಂದ್ರೆ 180 ಡಿಗ್ರಿಯಲ್ಲಿ ಏನಾಗ್ತಿದೆ, ಡಿಫ್ಲೆಕ್ಷನ್ ಆಗ್ತಿದೆ. ಡಿಫ್ಲೆಕ್ಷನ್ ಅಂತಂದ್ರೇನು, ರಿಬೌಂಡ್ ಆಗ್ತಿದೆ. ಈಗ ನೀವು ಹೇಗೆ ಒಂದು ಬಾಲನ್ನ ಗೋಡೆಗೆ ಹಿಟ್ ಮಾಡಿದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ವಾಪಸ್ ಬರುತ್ತಲ್ವಾ, ಸೇಮ್ ವೇ ಏನಾಗ್ತಿದೆ, ರಿಬೌಂಡ್ ಆಗ್ತಿದೆ. ಸೊ ಈ ತರ ಎಲ್ಲ ಆಗ್ತಿದೆ ಅಂತಂದಾಗ ದೇ ಹ್ಯಾಡ್ ಕನ್ಕ್ಲೂಡೆಡ್ ಸಮಥಿಂಗ್. ಅವ್ರೇನ ಕನ್ಕ್ಲೂಡ್ ಮಾಡ್ತಾರೆ, ಸೊ ಅವ್ರೇನಂತ ಕನ್ಕ್ಲೂಡ್ ಮಾಡಕ್ ಹೋಗ್ತಾರೆ ಇವಾಗ, ಸೊ ಮ್ಯಾಕ್ಸಿಮಮ್ ಆಗಿ ಇರೋಂಥ ಎಲ್ಲ ಪಾರ್ಟಿಕಲ್ಸು ಮೂವ್ ಆಗ್ತಾ ಇದೆ. ಬಟ್ ಓನ್ಲಿ 2000 ಪಾರ್ಟಿಕಲ್ಸ್ 2000 ರೇಸ್ ಪಾಸ್ ಆದ್ರೆ ಓನ್ಲಿ 1 ಅಥವಾ 2 ಏನಾಗ್ತಿದೆ, ವಾಪಸ್ ರಿಬೌಂಡ್ ಆಗ್ತಾ ಇದೆ 180 ಡಿಗ್ರಿಯಲ್ಲೇನೆ. ಯಾಕೆ ಹೀಗಾಗ್ತಿದೆ? ಸೊ ದಟ್ ಟೈಮ್ ದೇ ಹ್ಯಾವ್ ಸಮ್ ಐಡಿಯಾಸ್. ಏನಂತ ಒಂದು ಐಡಿಯಾಸ್ ಬರುತ್ತೆ ಅವರಿಗೆ. ಸೊ ಜನರಲಿ ಈಗ ನಾವು ಆಟಮ್ ಅಂತ ಅನ್ನೋದೇನು,
atom is almost having empty space. ಸೊ ಇದರಿಂದ ಅವ್ರು ಏನು ಕನ್ಕ್ಲೂಡ್ ಮಾಡ್ಕೊಂಡ್ರು, ಆಟಮ್ ಅಲ್ಲಿ ಮ್ಯಾಕ್ಸಿಮಮ್ ಏನಿದೆ, ಎಂಟಿ ಸ್ಪೇಸ್ ಇದೆ. ಎಂಟಿ ಸ್ಪೇಸ್. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ನಾವು ನ್ಯೂಕ್ಲಿಯಸ್ ಅಂತ ತಗೊಳ್ಳೋಣ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೇ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲೆಲ್ಲ ಏನಾಗ್ತಿದೆ, ಇದೆಲ್ಲ ಎಂಟಿ ಸ್ಪೇಸ್ ಇರೋದ್ರಿಂದ, ಏನು ಇಲ್ಲದೆ ಇರೋದ್ರಿಂದ ಇಲ್ಲೆಲ್ಲ ಡೈರೆಕ್ಟ್ ಆಗಿ ಈಸಿಯಾಗಿ ಫಾಲೋ ಆಗಿ ಏನಾಗ್ತಿದೆ, ಪಾಸ್ ಥ್ರೂ ಆಗ್ತಿದೆ. ವೈಲ್ 1 or 2 ಏನಾಗ್ತಿದೆ, ರಿಬೌಂಡ್ ಆಗ್ತಿದೆ. We will take in different color. So this will going to hit and come back like this. ಒಂದೇ ಒಂದು ರೇಸ್ ಅಥವಾ ಎರಡು ರೇ ಏನಾಗ್ತಿದೆ, ಕಮ್ ಬ್ಯಾಕ್ ಆಗ್ತಿದೆ. ಸೊ ಇದರಿಂದ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಲಿಟಲ್ ಪಾಸಿಟಿವ್ particles are concentrated at the center of the atom. So atom is almost empty space having a concentrated little positive charge at the center of the atom. Okay na? So ಇವಾಗ ಏನಾಗ್ತು, ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ಪ್ರಕಾರ ನ್ಯೂಕ್ಲಿಯಸ್ ಅನ್ನೋ ಒಂದು ಪಾರ್ಟಿಕಲ್ಸ್ ಇದೆ. ಆ ನ್ಯೂಕ್ಲಿಯಸ್ ಅಲ್ಲಿ ನಿಮಗೆ ಪಾಸಿಟಿವ್ ಚಾರ್ಜ್ ಅಂದ್ರೆ ಪ್ರೋಟಾನ್ಸ್ ಇದೆ. ದೆನ್ ನಿಮ್ಮ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, ಎಲೆಕ್ಟ್ರಾನ್ಸ್ ಬಗ್ಗೆ ಹೇಳಿಲ್ಲ, ಬಟ್ ಅವ್ರು ಹೇಳಿರೋ ಪ್ರಕಾರ ಇಲ್ಲೆಲ್ಲ ಖಾಲಿ ಸ್ಪೇಸ್ ಇದೆ, ಎಲೆಕ್ಟ್ರಾನ್ ಏನಾಗಿಲ್ಲ, ಇಲ್ಲೆಲ್ಲ ಸ್ಪ್ರೆಡ್ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಓಕೆನಾ? ಇಫ್ ಎಲೆಕ್ಟ್ರಾನ್ಸ್ ಇದ್ರೆ ಏನಾಗ್ಬೇಕಿತ್ತು, ಇಲ್ಲಿ ಬಂದಿದ್ ಪಾಸಿಟಿವ್ ಹಿಟ್ ಆಗಿ ಎಲೆಕ್ಟ್ರಾನಿಗೆ ಅದೇನಾಗ್ಬೇಕಿತ್ತು, ನ್ಯೂಟ್ರಲ್ ಆಗ್ಬಿಡ್ಬೇಕಿತ್ತು. ಇಲ್ಲಿ ಯಾವುದೇ ರೇಸು ಪಾಸ್ ಆಗ್ತಾ ಇರ್ಲಿಲ್ಲ. ಸೊ ಇವ್ರ ಪ್ರಕಾರ ಏನಾಗಿದೆ, ಹಾಕಿರೋ ಅಂತ ಎಲ್ಲಾ ರೇಸ್ಗಳು ಪಾಸ್ ಆಗಿದೆ ಅಂತಂದ್ರೆ, ಸೊ ಇಟ್ ಹ್ಯಾಸ್ ಎಂಟಿ ಸ್ಪೇಸ್, ಖಾಲಿ ಜಾಗ ಇದೆ ತುಂಬಾ ಆಟಮ್ ಅಲ್ಲಿ. ಆದ್ರೆ ಒಂದೇ ಒಂದು ಸೆಂಟ್ರಲ್ ಇರುವಂತ ನ್ಯೂಕ್ಲಿಯಸ್ ಇಂದ ರಿಬೌಂಡ್ ಆಗ್ತಿದೆ. ಸೊ ಸೆಂಟ್ರಲ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಕಾನ್ಸಂಟ್ರೇಟ್ ಆಗಿದೆ. ಇನ್ನ ಮಿಕ್ಕಿದ್ದು ಆಲ್ಮೋಸ್ಟ್ ಎಲ್ಲಾ ಕಡೆ ಎಂಟಿ ಸ್ಪೇಸ್ ಇದೆ. ಹಾಗಾಗಿ ಈಸಿಯಾಗಿ ಆಲ್ಫಾ ರೇಸು ಪೆನೆಟ್ರೇಟ್ ಥ್ರೂ ದ ಆಟಮ್ ಅಂತ ಇವ್ರು ಹೇಳ್ತಾರೆ. ಓಕೆನಾ? ಡಿಡ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಏನಾದ್ರೂ ಡೌಟ್ ಇದೆಯಾ? Any doubts? ಓಕೆ, ಐ ಥಾಟ್ ನೋ ಡೌಟ್ಸ್ ಅಂತ ಅನ್ಕೊಂಡು ನಾನು ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಸೊ ಇವಾಗ ಏನ್ ಮಾಡೋಣ, ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಪ್ರಕಾರ ನಾವು ಒಂದಷ್ಟು ಡೆಫಿನೇಷನ್ಸ್ಗಳನ್ನ ಅಥವಾ ಜನರಲ್ ಡೆಫಿನೇಷನ್ಸ್ಗಳನ್ನ ನೋಡೋಣ. ಸೊ ಫಸ್ಟ್ ಡೆಫಿನೇಷನ್ ಬಂದು ಅಟಾಮಿಕ್ ನಂಬರ್. ಸೊ ಅಟಾಮಿಕ್ ನಂಬರ್ ಅಂತಂದ್ರೇನು, ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್. ಸೊ ಒಂದು ಆಟಮ್ ಇರುತ್ತೆ, ಅಲ್ಲಿ ಸೆಂಟ್ರಲ್ಲಿ ಏನಾಗಿರುತ್ತೆ, ನಿಮ್ಮ ಪ್ರೋಟಾನ್ ಏನಾಗಿರುತ್ತೆ, ಸಿಚುವೇಟ್ ಆಗಿರುತ್ತೆ. ಸೊ ಎನ್ ಆಟಮ್ at the center a proton will be ಅಥವಾ nucleus will be situated at the center. So number of proton present in the nucleus ಅಲ್ಲಿರುವಂತ ನಂಬರ್ ಆಫ್ ಪ್ರೋಟಾನ್ಸ್, ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೋ ಅದನ್ನ ನಾವು ಏನಂತ ಕರಿತೀವಿ, ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್.
ನಂಬರ್ ಆಫ್ ಪ್ರೋಟಾನ್ ನ ಬಿಟ್ಟು ಇನ್ನೊಂದು ಟೈಪ್ ಅಲ್ಲಿ ಕೂಡ ನಾವು ಅಟಾಮಿಕ್ ನಂಬರ್ ನ ಹೇಳ್ಬೋದು. ಯಾವುದು ಅಂತ ಹೇಳ್ತೀರಾ? Number of electron present in the neutral atom. ನಾವು ಇನ್ನೊಂದು ಫಂಡಮೆಂಟಲ್ ಪಾರ್ಟಿಕಲ್ ನ ಯೂಸ್ ಮಾಡಿಕೊಂಡು ಕೂಡ ಅಟಾಮಿಕ್ ನಂಬರ್ ನ ಡಿಫೈನ್ ಮಾಡಬಹುದು. ವಿಚ್ ಪಾರ್ಟಿಕಲ್ ದಟ್ ಒನ್? ಟೆಲ್ ಮೀ. ಪ್ರೋಟಾನ್ಗೆ Electron. ಎಲೆಕ್ಟ್ರಾನ್ಸ್. ವೆರಿ ಗುಡ್ ಸುಹಾಸ್. ಸೊ ಪ್ರೋಟಾನ್ ನ ಹೇಳ್ಬೋದು ಅಟಾಮಿಕ್ ನಂಬರ್ ಅಂತ, ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಅ ನ್ಯೂಟ್ರಲ್ ಆಟಮ್. ಇದನ್ನ ಮರಿಬಾರ್ದು. ಓಕೆನಾ? ಸೊ ನಂಬರ್ ಆಫ್ ಎಲೆಕ್ಟ್ರಾನ್ ನ ನಾವು ಕನ್ಸಿಡರ್ ಮಾಡಿದಾಗ ನ್ಯೂಟ್ರಲ್ ಆಟಮ್ ಅನ್ನೋದನ್ನ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ನಾವು ಪಾಸಿಟಿವ್ ಅಯಾನ್ಸ್ಗಳನ್ನ ತಗೊಂಡಾಗ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ನ ಹೇಳಕ್ಕಾಗಲ್ಲ. ಬಟ್ ಜನರಲಿ ಆಟಮ್ ಅಂತ ಅಂದಾಗ ನ್ಯೂಟ್ರಲ್ ಮಾಯಿಟಿ ಅಂತ ಕನ್ಸಿಡರ್ ಮಾಡೋದ್ರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ ನ ನಾವೇನಂತ ಕನ್ಸಿಡರ್ ಮಾಡ್ಬೋದು? ಅಟಾಮಿಕ್ ನಂಬರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅಟಾಮಿಕ್ ನಂಬರ್ ಇಸ್ ರೆಪ್ರೆಸೆಂಟೆಡ್ ಬೈ ವಿಚ್ ಸಿಂಬಲ್? Z. Z ಅಲ್ವಾ? ಸೊ atomic number is represented by ಆಲ್ಫಾಬೆಟ್ Z ಇಂದ ನಾವು ಏನ್ ಮಾಡ್ತೀವಿ? ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಲೆಟ್ ಅಸ್ ಕಮ್ ಟು ಮಾಸ್ ನಂಬರ್. ಸೊ ಅಟಾಮಿಕ್ ನಂಬರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಂದು ಆಟಮ್ ಅಲ್ಲಿರುವಂತಹ ಪ್ರೋಟಾನ್ಸ್ ನ, ಅಲ್ಲಿ ಏನ್ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಏನಿರುತ್ತೋ ಅದನ್ನ ನಾವು ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಅಥವಾ ಎಲೆಕ್ಟ್ರಾನ್ ಸರೌಂಡ್ ಮಾಡ್ತಿರುವಂತ ಎಲೆಕ್ಟ್ರಾನ್ ನ್ಯೂಟ್ರಲ್ ಮಾಯಿಟಿ ಆಫ್ ಆಟಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅದನ್ನ ನಾವು ಅಟಾಮಿಕ್ ನಂಬರ್ ಅಂತ ಕರಿತೀವಿ. ವಿ ಆರ್ ರೆಪ್ರೆಸೆಂಟೆಡ್ ದಟ್ ಅಟಾಮಿಕ್ ನಂಬರ್ ಬೈ ದ Z. ಓಕೆನಾ? ಸೊ for example, let me take one example. Atomic number of hydrogen. Atomic number of hydrogen. ಎಷ್ಟು? 1. 1. Very good. Very good. So atomic number of hydrogen 1, because only one proton is there or one electron is there. ಒಂದೇ ಪ್ರೋಟಾನ್ ಅಥವಾ ಒಂದು ಎಲೆಕ್ಟ್ರಾನ್ ಇರುತ್ತೆ. ಓಕೆನಾ? ಸೊ when it comes to sodium, 11. what is the atomic number of sodium, or what is the number of protons present in sodium? 11. Very good. So 11. There are 11 protons present in sodium, or 11 electrons are present in sodium. So Z is equal to 11. So atomic number of sodium is 11. Then what is the atomic number of helium? Helium. 2. 2. Very good. So atomic number of helium is 2. Means Z is equal to 2. So helium alli either you have 2 protons or you have 2 electrons. Okay na? So Z ಏನು ಅಥವಾ ಅಟಾಮಿಕ್ ನಂಬರ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮಾಸ್ ನಂಬರ್ ಅಂತಂದ್ರೆ ಏನು? ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇನ್ ಎನ್ ಆಟಮ್. ಸೊ ನ್ಯೂಕ್ಲಿಯಸ್ ಅಲ್ಲಿರುವಂತ ಪ್ರೋಟಾನ್ ನಂಬರ್ ನ, ಓನ್ಲಿ ಪ್ರೋಟಾನ್ ನ ನಾವು ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಅಟಾಮಿಕ್ ನಂಬರ್. ಇಫ್ ವಿ ಕನ್ಸಿಡರ್ ನ್ಯೂಕ್ಲಿಯಸ್ ಅಲ್ಲಿ ಏನೇನಿದೆ? ಯು ಹ್ಯಾವ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಸೊ ಪ್ರೋಟಾನ್ಸ್ ಇದೆ ಮತ್ತೆ ನ್ಯೂಟ್ರಾನ್ಸ್ ಇದೆ. ಈ ಎರಡರದ್ದು ನಂಬರ್ನ ನಾವೇನಾದ್ರೂ ಕಂಬೈನ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ಮಾಸ್ ನಂಬರ್ ಅಂತ ಕರಿತೀವಿ.
So mass of the any element. For example, what is the mass of what is the mass of hydrogen? 1. Mass of hydrogen ಎಷ್ಟು ಬರುತ್ತಪ್ಪ? 1. ಸುಹಾಸ್ ಮಾತ್ರ ಆನ್ಸರ್ ಮಾಡ್ತಿದ್ದಾನೆ. What about others? So only one, because in hydrogen atom only one proton is there, one electron is there. There is no neutron. Neutron ಏನು ಇಲ್ಲ. ಹಾಗಾಗಿ hydrogen mass is only 1. Whereas sodium do 23. sodium mass 23. 23. So sodium do mass ಏನು 23. How this 23 come? This is from proton plus neutron. So proton ಎಷ್ಟಿದೆ ಇಲ್ಲಿ 11 ಇದೆ, whereas neutron 12 ಇದೆ. So proton plus neutron ನ add up ಮಾಡಿದಾಗ ನಿಮಗೆ ಬರುವಂತದ್ದು 23. That is your mass number. Mass number ನ ನಾವು represent ಮಾಡೋದು alphabet A ಇಂದ represent ಮಾಡ್ತೀವಿ. ಓಕೆನಾ? So mass number of sodium is 23. Okay, na? So this is about atomic number and mass number. Let us come to the next and interesting topic, that is your isotopes. So mass number ಅಲ್ಲಿ electron ನ ತಗೊಳ್ಳಲ್ಲ, ಓನ್ಲಿ ನ್ಯೂಕ್ಲಿಯಸ್ ಅಂದ್ರೆ ಏನೇನಿದೆ, ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇದೆ. ಸೊ ಆ ಮಿಡ್ಲ್ ಅಲ್ಲಿ ಇರುವಂತ ಆ ಪೋರ್ಷನ್ ಅಲ್ಲಿ ಏನೇನ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದೆಯೋ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವೈಲ್ ರೈಟಿಂಗ್ ಅಟಾಮಿಕ್ ನಂಬರ್, ಮಾಸ್ ನಂಬರ್. ಮಾಸ್ ಅಂತಂದ್ರೆ ವೆಯ್ಟ್, ಟೋಟಲ್ ವೆಯ್ಟ್ ಏನಿದೆ ನ್ಯೂಕ್ಲಿಯಸ್ ಅದನ್ನ ತಗೊಳ್ಳೋದಕ್ಕೋಸ್ಕರ ಪ್ರೋಟಾನ್ ನ್ಯೂಟ್ರಾನ್ ಎರಡನ್ನು ಕನ್ಸಿಡರ್ ಮಾಡ್ತೀವಿ. ಅಟಾಮಿಕ್ ನಂಬರ್ ಅಂದ್ರೆ ಓನ್ಲಿ ಪ್ರೋಟಾನ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಲೆಟ್ ಅಸ್ ಸಿ ಐಸೋಟೋಪ್ಸ್. ಐಸೋಟೋಪ್ಸ್ ಅಂತಂದ್ರೆ ಏನು? These are the different atoms. So ಎರಡು atoms ಇರುತ್ತೆ of the same element having same atomic number but different number of neutrons ಅಥವಾ mass number. So for example ತಗೊಳ್ಳೋಣ, X ಅನ್ನೋದು ಎಲಿಮೆಂಟ್. ಓಕೆನಾ? X A Z, X A Z ಈ ಎರಡು ಎಲಿಮೆಂಟು ಏನು ಸೇಮ್ ಇದೆ. ಇಫ್ ದಿಸ್ ಇಸ್ A1, ದಿಸ್ ಇಸ್ A2. ಓಕೆನಾ? ಸೊ ಇವೆರಡ್ರದ್ದು ಏನು ಅಟಾಮಿಕ್ ನಂಬರ್, Z ಇಂದ ನಾವು ರೆಪ್ರೆಸೆಂಟ್ ಮಾಡೋದು ಅಟಾಮಿಕ್ ನಂಬರ್ನ. ಹಾಗಾಗಿ ಅಟಾಮಿಕ್ ನಂಬರ್ ಸೇಮ್ ಇದ್ದು, ಎರಡು ಎಲಿಮೆಂಟ್ದು ಅಟಾಮಿಕ್ ನಂಬರ್ ಸೇಮ್ ಇದ್ದು, ಮಾಸ್ ನಂಬರ್ ಅಂದ್ರೆ ಮಾಸ್ ನಂಬರ್ ಡಿಫ್ರೆಂಟ್ ಇದ್ರೆ ಅದನ್ನ ನಾವು ಏನಂತ ಕರಿತೀವಿ? ಐಸೋಟೋಪ್ಸ್. ಐಸೋಟೋಪ್ಸ್. ಸೊ ಐಸೋ ಅಂತಂದ್ರೇನು? ಸೇಮ್. ಏನ್ ಸೇಮ್ ಇದೆ? ಅಟಾಮಿಕ್ ನಂಬರ್ ಸೇಮ್ ಇದೆ. ಐಸೋಟೋಪ್ಸ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರ್ ಇನ್ ದೇರ್ ಮಾಸ್ ನಂಬರ್. ಈ A2 ಇವೆರಡು ಏನಾಗಿರುತ್ತೆ? ಚೇಂಜ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳ್ತೀರಾ ಯಾವ್ದಾದ್ರು? ಎಸ್, ವೆರಿ ಗುಡ್. ಪ್ರೋಟಿಯಂ. ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರಿಶಿಯಂ. ಸೊ 1 1 1.
ಸೊ ಎಲ್ಲದರಲ್ಲೂ ಏನಿದೆ ನಿಮಗೆ ಪ್ರೋಟಿಯಂ ಅಲ್ಲಿ ನಿಮ್ಮ ಅಟಾಮಿಕ್ ನಂಬರ್ಗಳೆಲ್ಲದರಲ್ಲೂ ಪ್ರೋಟಿಯಂ ಅಲ್ಲಿ ಇರ್ಬೋದು, ಡ್ಯೂಟೇರಿಯಂ ಅಲ್ಲಿ ಇರ್ಬೋದು, ಟ್ರಿಶಿಯಂ ಅಲ್ಲಿ ಇರ್ಬೋದು, ಸೇಮ್ ಇರುತ್ತೆ. ವೆರಸ್ ಚೇಂಜಿಂಗ್ ಇನ್ ಮಾಸ್ ನಂಬರ್. ಸೊ 1 is protium, 1 2 is a deuterium, 1 3 is a tritium. Can you tell me one more example? One more example. So let me take one more example as carbon. Okay na? So carbon 6, ಎರಡು ಕಾರ್ಬನ್ ನ ತಗೊಳ್ಳೋಣ. ಕಾರ್ಬನ್ 6 12 and carbon 6 13. Carbon 12 isotope, carbon 13 isotope. These are two and one more is there. Carbon 14 also there. So this is radioactive. Okay na? So ಇವಿಷ್ಟು ಏನು ನಿಮ್ಮ ಐಸೋಟೋಪ್ಸ್ಗಳು. ಅಂದ್ರೆ ಇಲ್ಲಿ ಏನಾಗ್ತಿದೆ ನೋಡಿ, ನಿಮ್ಮ ಝಡ್ ಏನಿದೆ ಅಟಾಮಿಕ್ ನಂಬರ್ಸ್ ಎಲ್ಲದ್ರದ್ದು ಸೇಮ್ ಇದೆ, ಬಟ್ ಡಿಫರ್ ಇನ್ ದೇರ್ ಮಾಸ್ ನಂಬರ್. ಸೊ ಮಾಸ್ ನಂಬರ್ ಇಲ್ಲಿ ಒಂದೇ ಡಿಫ್ರೆನ್ಸ್ ಇದೆ ಅಂತ ಎಲ್ಲದಕ್ಕೂ ಆತರ ಇರಬೇಕು ಅಂತ ಏನು ಇಲ್ಲ. ಓಕೆನಾ? ಚೇಂಜಸ್ ಇರುತ್ತೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕಮ್ಸ್ ಟು ಐಸೋಟೋಪ್ಸ್. ಅಂದ್ರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೆ ಕೇಳಿ ಇನ್ ಬಿಟ್ವೀನ್. ಐಸೋಬಾರ್ಸ್. ಐಸೋಟೋಪ್ಸ್ ಅಂದ್ರೆ ಅಟಾಮಿಕ್ ನಂಬರ್ ಸೇಮ್ ಇರಬೇಕು, ಬಟ್ ಮಾಸ್ ನಂಬರು ಡಿಫ್ರೆಂಟ್ ಇರಬೇಕು. ಲೆಟ್ ಅಸ್ ಕಮ್ ಟು ಐಸೋಬಾರ್ಸ್. ಐಸೋಬಾರ್ಸ್ ಅಂತಂದ್ರೆ are the atoms of different elements having same mass number but different number of protons ಅಥವಾ atomic number. So isotopes, isobars ಏನಾಗಿದೆ? ಉಲ್ಟಾ, ರಿವರ್ಸ್. ಇಲ್ಲಿ ಯಾವುದು ಸೇಮ್ ಇದೆ ಅದು ಇಲ್ಲಿ ಡಿಫರ್ ಆಗುತ್ತೆ, ಇಲ್ಲಿ ಯಾವುದು ಡಿಫರ್ ಇದೆ ಇಲ್ಲಿ ಸೇಮ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಫ್ ವಿ ಟೇಕ್ ಐಸೋಟೋಪ್ ಆಫ್ 2 ಎಲಿಮೆಂಟ್ಸ್ ಅಂತ ತಗೊಂಡ್ರೆ ನಾವು ಇಲ್ಲೇನಾಗುತ್ತೆ, ಎ ಎರಡು ಕಡೆ ಸೇಮ್ ಇರುತ್ತೆ, ಬಟ್ ಏನಾಗಿರುತ್ತೆ ಇದು Z1 Z2 ಅಟಾಮಿಕ್ ನಂಬರ್ಸ್ ಅಥವಾ ಪ್ರೋಟಾನ್ ನಂಬರ್ಸ್ ಡಿಫರ್ ಆಗಿರುತ್ತೆ. ಇದನ್ನ ನಾವು ಐಸೋಬಾರ್ಸ್ ಅಂತ ಕರಿತೀವಿ. ಸೊ ಐಸೋಬಾರ್ಸ್ ಆರ್ ದ ಆಟಮ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಮಾಸ್ ನಂಬರ್ ಬಟ್ ಡಿಫರ್ ಇನ್ ಪ್ರೋಟಾನ್ಸ್ ಅಥವಾ ಅಟಾಮಿಕ್ ನಂಬರ್. ಸಿಂಪಲ್ ಡೆಫಿನೇಷನ್ ಇದು. ಐಸೋಟೋಪ್, ಐಸೋಬಾರ್ಸ್ ಇವುಗಳನ್ನ ನಿಮಗೆ ಡೈರೆಕ್ಟ್ ಆಗಿ ಡೆಫಿನೇಷನ್ ಕೇಳಲಿಲ್ಲ ಅಂದ್ರೂ ಈ ಎಕ್ಸಾಂಪಲ್ಗಳ ಮೂಲಕ ಕೇಳ್ತಾರೆ. ಸೊ ಡೆಫಿನೇಷನ್ಗಳನ್ನ ನೋಟ್ ಡೌನ್ ಮಾಡಿಕೊಂಡು ಲರ್ನ್ ಮಾಡಿ. ಓಕೆನಾ? ಸೊ ಐಸೋಬಾರ್ಸ್ ಅಂತಂದ್ರೆ ಗೊತ್ತಾಯ್ತಲ್ವಾ ನಿಮಗೆ? ಅಟಾಮಿಕ್ ನಂಬರ್ ಡಿಫರ್ ಇರುತ್ತೆ, ವೆರಾಸ್ ಅಟಾಮಿಕ್ ಮಾಸ್ ಸೇಮ್ ಇರುತ್ತೆ. ಸೊ ಎಕ್ಸಾಂಪಲ್ ಯಾವ್ದಾದ್ರು ಹೇಳ್ತೀರಾ? ಎನಿ ಎಕ್ಸಾಂಪಲ್? Argon 1840, potassium 1940. ಓಕೆ, ಕ್ಯಾಲ್ಸಿಯಂ ಮತ್ತೆ ಆರ್ಗಾನ್. ಕ್ಯಾಲ್ಸಿಯಂಗೆ ಏನ್ ಬರುತ್ತೆ? ಕ್ಯಾಲ್ಸಿಯಂ ಅಂಡ್ ಆರ್ಗಾನ್. ಹೇಳಿ, ಕ್ಯಾಲ್ಸಿಯಂದು ಅಟಾಮಿಕ್ ಮಾಸ್ ಎಷ್ಟು? 40. ಹೇಳ್ಬೇಕು. 40. 40. ದಿಸ್ ಆರ್ಗನ್ದು? 40. Sorry. Actually, I showed you something. See, this is ರಿವರ್ಸಲ್ ಬರ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಎ ಬರುತ್ತೆ, ಇಲ್ಲಿ ಝಡ್ ಬರುತ್ತೆ. ಓಕೆನಾ?
ಸೊ ನಿಮ್ಮ ಮಾಸ್ ನಂಬರ್ ಏನು ಬರುತ್ತೆ 40, ಆರ್ಗಾನ್ದು 40. ವೆರಸ್ ಅಟಾಮಿಕ್ ನಂಬರ್ ಎಷ್ಟಪ್ಪ? ಆರ್ಗಾನ್ದು ಎಷ್ಟು? 18. 18. ದಿಸ್ ಒನ್ 20. ಎಷ್ಟು? ಕ್ಯಾಲ್ಸಿಯಂದು 20. ಹೇಳ್ಬೇಕು ಬೇಗ. 20. 20ನಾ? ಸೊ ಇಲ್ಲಿ ನೋಡಿ, ಸೊ ನಿಮ್ಮ ಕ್ಯಾಲ್ಸಿಯಂದು ಅಟಾಮಿಕ್ ಮಾಸಸ್ ಏನಿದೆ ಅದು 40. ಎರಡಕ್ಕೂ ಏನಿದೆ ಮಾಸ್ ನಂಬರ್ ಸೇಮ್ ಇದೆ, ಬಟ್ ಡಿಫರ್ ಇನ್ ದೇರ್ ಅಟಾಮಿಕ್ ನಂಬರ್. ಇದು ಐಸೋಬಾರ್ಸಿಗಾಯ್ತು. ದೆನ್ ಕಮ್ಸ್ ಟು ಯುವರ್ ಐಸೋಟೋನ್ಸ್. ಐಸೋಟೋನ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ದೀಸ್ ಆರ್ ದ atoms of different elements having same number of neutrons. ಸೊ ಇಷ್ಟೊತ್ತು ನಾವು ಬರೀ ಮಾಸ್ ನಂಬರ್, ಅಟಾಮಿಕ್ ನಂಬರ್ ಇವೆರಡನ್ನು ಡಿಫರ್ ಮಾಡಿ ನೋಡಿದ್ವಿ, ಐಸೋಟೋಪ್ಸ್ ಮತ್ತೆ ಐಸೋಬಾರ್ಸ್ನ. ಇವಾಗ ನಾವೇನ್ ಮಾಡ್ತಿದೀವಿ, ಐಸೋಟೋನ್ಸ್ನ ನೋಡ್ತಾ ಇದೀವಿ. ಐಸೋಟೋನ್ಸ್ ಅಂತಂದ್ರೆ ಐಸೋಟೋನ್ಸ್ ಆರ್ ದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಯಾವ್ದಾದ್ರೂ ಎರಡು ಎಲಿಮೆಂಟ್ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಎಕ್ಸ್ ಮತ್ತೆ ವೈ. There are different elements having same number of neutrons. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರಬೇಕು ಅಂದ್ರೆ ಇಲ್ಲಿ ನಿಮ್ಮ ಮಾಸ್ ನಂಬರ್ ಅಂಡ್ ಯುವರ್ Z1, Z2, A1, A2. ಓಕೆನಾ? ಇಲ್ಲಿ ನಿಮ್ಗೆ ಯಾವುದೂ ಸಿಮಿಲರ್ ಇರಲ್ಲ. ನಮ್ಮ ಐಸೋಬಾರ್ಸ್ ಅಲ್ಲಿ ಏನಿತ್ತು, ಎ ಕಾಮನ್ ಇತ್ತು, ಬಟ್ ಝೆಡ್ ಡಿಫರ್ ಇತ್ತು. ಐಸೋಟೋಪ್ಸ್ ಅಲ್ಲಿ ಎ ಡಿಫರ್ ಇತ್ತು, ಝೆಡ್ ಸೇಮ್ ಇತ್ತು. ಬಟ್ ಐಸೋಟೋನ್ಸ್ ಅಲ್ಲಿ ಏನಾಗುತ್ತೆ, ಅಟಾಮಿಕ್ ಮಾಸು ಡಿಫರ್ ಇರುತ್ತೆ, ಮತ್ತೆ ನಿಮ್ಮ ಅಟಾಮಿಕ್ ನಂಬರು ಡಿಫರ್ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ನ್ಯೂಟ್ರಾನ್ಸ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಿರುತ್ತೆ, ಸೇಮ್ ಇರುತ್ತೆ. ನ್ಯೂಟ್ರಾನ್ಸ್ ಆಫ್ ಎಕ್ಸ್ ಅಂಡ್ ನ್ಯೂಟ್ರಾನ್ಸ್ ಆಫ್ ವೈ ಎರಡು ಕೂಡ ಸೇಮ್ ಇರುತ್ತೆ. ಎಕ್ಸಾಂಪಲ್ ಹೇಳ್ತೀರಾ ಯಾವ್ದಾದ್ರು? ಎನಿ ಎಕ್ಸಾಂಪಲ್? ನ್ಯೂಟ್ರಾನ್ ಸೇಮ್ ಇರುವಂತದ್ದು ಯಾವ್ದಾದ್ರು ಎಕ್ಸಾಂಪಲ್ ಹೇಳ್ತೀರಾ? Oxygen, nitrogen. ಡ್ಯೂಟೇರಿಯಂ, ಹೀಲಿಯಂ. ವೆರಿ ಗುಡ್ ಸುಹಾಸ್. ಸೊ ಡ್ಯೂಟೇರಿಯಂ ಅಂತ ತಗೊಂಡಾಗ ಏನ್ ಬರುತ್ತೆ ಅಲ್ಲಿ? ಹೈಡ್ರೋಜನ್ 1, 2. ಹೀಲಿಯಂ ಅಂತ ತಗೊಂಡಾಗ 2, 4 ಅಲ್ವಾ? ಸೊ ಇಲ್ಲಿ ನೋಡಿ, ನಿಮಗೆ Z ಏನು ಈಕ್ವಲ್ ಆಗಿಲ್ಲ, ಅದೇ ತರ ಮಾಸಸ್ಸು ಕೂಡ ಈಕ್ವಲ್ ಆಗಿಲ್ಲ. ಬಟ್ ನೋಡಿ, ನಾವು ನ್ಯೂಟ್ರಾನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅದನ್ನ ಒಂದ್ಸತಿ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಲೆಟ್ ಮಿ ಟೇಕ್ ಸಮ್. ಸೊ ನಾವು ನ್ಯೂಟ್ರಾನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಪ್ಪ ಅಂದ್ರೆ, ಎಕ್ಸ್ ಅನ್ನುವಂಥ ಎಲಿಮೆಂಟ್ ಬೇಡ, ಹೀಲಿಯಂನೇ ತಗೊಳ್ಳೋಣ. ಹೀಲಿಯಂದು Z which is equal to 2 and your
A, which is equal to 4. ಓಕೆನಾ? ಸೊ ದಿಸ್ ಇಸ್ ಹೌ ಒಂದು ಎಲಿಮೆಂಟ್ನ ರೆಪ್ರೆಸೆಂಟ್ ಮಾಡೋದು. ಸೊ ಎ ಅಂತಂದ್ರೆ ಮಾಸ್ ನಂಬರ್, ಝಡ್ ಅಂದ್ರೆ ಅಟಾಮಿಕ್ ನಂಬರ್, ಎಕ್ಸ್ ಇಸ್ ದ ಎಲಿಮೆಂಟ್. ಓಕೆನಾ? ಸೊ ಹೀಲಿಯಂನ ತಗೊಂಡಾಗ ನಾವು ಹೀಲಿಯಂ 2, 4 ಅಂತ ತಗೋತೀವಿ. ಸೊ ಇಫ್ ವಿ ವಾಂಟ್ ಟು, ಇದೇನು ನಂಬರ್ ಆಫ್ ಪ್ರೋಟಾನ್ಸ್, ಇದೇನು ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಓಕೆನಾ? ಸೊ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಇಫ್ ವಿ ವಾಂಟ್ ಟು ನೋ ದ ನಂಬರ್ ಆಫ್ ನ್ಯೂಟ್ರಾನ್ಸ್, ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನಂಬರ್ ಆಫ್ ಪ್ರೋಟಾನ್ಸ್ ನ ಮೈನಸ್ ಮಾಡಬೇಕು ಟೋಟಲ್ ಅಲ್ಲಿ. ಸೊ ಟೋಟಲ್ ಮಾಸ್ ನಂಬರ್ ಮೈನಸ್ ಪ್ರೋಟಾನ್ ನಂಬರ್. ಸೊ ನ್ಯೂಟ್ರಾನ್ ನಂಬರ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಟೋಟಲ್ ಮಾಸ್ ನಂಬರ್ ಮೈನಸ್ ಪ್ರೋಟಾನ್ ನಂಬರ್. ಟೋಟಲ್ ಮಾಸ್ ನಂಬರ್ ಎಷ್ಟಿದೆ? ಹೀಲಿಯಂ ಅಲ್ಲಿ 4 ಇದೆ. 4 ಮೈನಸ್ ಪ್ರೋಟಾನ್ ನಂಬರ್ ಎಷ್ಟಿದೆ? 2 ಇದೆ. 2 ಮಾಡಿದಾಗ ಏನ್ ಬರುತ್ತೆ ನಿಮಗೆ? 2 ನ್ಯೂಟ್ರಾನ್ಸ್ ಬಂತು. ಸೊ ಇಲ್ಲಿ ಕೊಟ್ಟಿರೋಂತ ಒಂದು ಡ್ಯೂಟೇರಿಯಂ ಅಲ್ಲಿ ಡ್ಯೂಟೇರಿಯಂ ಆಗುತ್ತಾ ಟ್ರಿಶಿಯಂ ಆಗುತ್ತಪ್ಪ? ಟ್ರಿಶಿಯಂ ಆಗುತ್ತೆ. ಓಕೆನಾ? ಬಿಕಾಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎರಡರಲ್ಲೂ ಸೇಮ್ ಇರಬೇಕು. ಸೊ ನಂಬರ್ ಆಫ್ ನ್ಯೂಟ್ರಾನ್ ಟ್ರಿಶಿಯಂ ಅಲ್ಲಿ ಎಷ್ಟಿದೆ ನಿಮ್ಮ ಇದ್ರಲ್ಲಿ ಲೆಕ್ಕ ಮಾಡ್ಕೊಳ್ಳಿ. ಟೋಟಲ್ ಮಾಸ್ ಎಷ್ಟು? 3 ಮೈನಸ್ ಪ್ರೋಟಾನ್ ಮಾಸ್ ಎಷ್ಟು? 1 ವಿಚ್ ಇಸ್ ಈಕ್ವಲ್ ಟು 2. ಇದೇನು ನ್ಯೂಟ್ರಾನ್ದು ಮಾಸ್. ಓಕೆನಾ? ಸೊ ಹೀಲಿಯಂ ಅಂಡ್ ಟ್ರಿಶಿಯಂ having same neutron number. ಓಕೆನಾ? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಥಿಂಗ್. ಏನಾದ್ರೂ ಡೌಟ್ ಇದೆಯಾ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಅಥವಾ ಬೇರೆ ಏನಾದ್ರೂ? ಎನಿ ಡೌಟ್? ಸೊ ಐಸೋಬಾರ್ಸ್ ಅಂದ್ರೆ ಗೊತ್ತಾಯ್ತು, ಐಸೋಟೋನ್ಸ್ ಅಂದ್ರೆ ಗೊತ್ತಾಯ್ತು, ಎಕ್ಸಾಂಪಲ್ ಗೊತ್ತಾಯ್ತು ನಿಮಗೆ. ಈಗ ಸೊ ರುದರ್ಫೋರ್ಡ್ದು ಲಿಮಿಟೇಷನ್ಸ್ ಒಂದು ನೋಡ್ಬಿಡೋಣ. ಸೊ ಲಿಮಿಟೇಷನ್ಸ್ ಏನೇನಾಗುತ್ತೆ? ರುದರ್ಫೋರ್ಡ್ ನಾವು ಆಲ್ಮೋಸ್ಟ್ ಅದು ಏನಾಯ್ತು, ಥಾಮ್ಸನ್ ಮಾಡೆಲ್ಗಿಂತ ಬೆಟರ್ ಮಾಡೆಲ್ ಅಂತ ಗೊತ್ತಾಯ್ತು. ಯಾಕಂದ್ರೆ ಅವರು ನ್ಯೂಕ್ಲಿಯಸ್ ಅನ್ನೋದು ಸೆಂಟ್ರಲ್ ಇದೆ ಅಂಡ್ ಯುವರ್ ಎಲೆಕ್ಟ್ರಾನ್ ಇಸ್ ಗೋಯಿಂಗ್ ಟು ಮೂವಿಂಗ್ ಅರೌಂಡ್ ದ ಸರ್ಫೇಸ್ ಆಫ್ ದ ಆರ್ಬಿಟ್ ಅನ್ನೋ ತರ ಹೇಳಿದ್ರು. ಓಕೆನಾ? ಸೊ ಅವ್ರ ಪ್ರಕಾರ it could not explain stability of atom according to classical theory of mechanics. Classical theory of mechanics ಏನು ಹೇಳುತ್ತೆ? During uniform revolution, any body accelerates and an accelerating charged particle must emit radiation and lose energy. So, ಕ್ಲಾಸಿಕಲ್ ಮೆಕ್ಯಾನಿಕ್ ಅಥವಾ ಕ್ಲಾಸಿಕಲ್ ಥಿಯರಿ ಆಫ್ ಮೆಕ್ಯಾನಿಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಒಂದು ಚಾರ್ಜಡ್ ಪಾರ್ಟಿಕಲ್ಸು
ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಅದು ಏನಾಗುತ್ತೆ, ಇಟ್ ಎಮಿಟ್ ರೇಡಿಯೇಷನ್. ರೇಡಿಯೇಷನ್ ಅದು ಎಮಿಟ್ ಮಾಡುತ್ತೆ. ರೇಡಿಯೇಷನ್ ಎಮಿಟ್ ಮಾಡ್ತಿದೆ ಅಂತಂದ್ರೆ ಏನಾಗ್ತಿದೆ, ದಟ್ ಲೂಸಸ್ ಇಟ್ಸ್ ಎನರ್ಜಿ. ರೇಡಿಯೇಷನ್ ಅದರಲ್ಲಿರುವಂತ ರೇಡಿಯೇಷನ್ ನ ಎಮಿಟ್ ಮಾಡ್ತಿದೆ ಅಂದ್ರೆ ಇಟ್ ಲೂಸಸ್ ಇಟ್ಸ್ ಎನರ್ಜಿ. ಸೊ ಅವ್ರು ಏನ್ ಹೇಳಿದ್ರು, ಸೆಂಟ್ರಲ್ಲಿ ನಮಗೆ ನ್ಯೂಕ್ಲಿಯಸ್ ಇದೆ, ಎಲೆಕ್ಟ್ರಾನ್ ಸುತ್ತ ರಿವಾಲ್ವ್ ಆಗ್ತಿದೆ ಅನ್ನೋದನ್ನ ಅವರು ಫೈಂಡ್ ಔಟ್ ಮಾಡಿದ್ರು. ಓಕೆನಾ, ಯಾಕಂದ್ರೆ ಇಲ್ಲೆಲ್ಲೂ ಇನ್ ಬಿಟ್ವೀನ್ ಮಧ್ಯ ನಮಗೆ ಎಲೆಕ್ಟ್ರಾನು ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಒಂದ್ ಕಡೆ ರಿವಾಲ್ವ್ ಆಗ್ತಿದೆ ಒಂದು ಆರ್ಬಿಟಾಲ್ ಅಲ್ಲಿ ಅನ್ನೋ ತರ ಅವ್ರು ಹೇಳಿರೋ ಪ್ರಕಾರ. ಸೊ ಡ್ಯೂ ಟು ದ ಫ್ಯಾಕ್ಟ್ ದ ಎಲೆಕ್ಟ್ರಾನ್ ಮಸ್ಟ್ ಎಮಿಟ್ ರೇಡಿಯೇಷನ್ ಅಂಡ್ ಲೂಸ್ ಎನರ್ಜಿ. ಸೊ ಕ್ಲಾಸಿಕಲ್ ಥಿಯರಿ ಆಫ್ ಮೆಕ್ಯಾನಿಕ್ಸ್ ಪ್ರಕಾರ ಏನಾಗಬೇಕು, ಈ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಅದು ಎನರ್ಜಿನ ಕಳ್ಕೊತಾ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲೆಕ್ಟ್ರಾನ್ ಇದೆ ಅಂತಂದ್ರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದ್ರ ಸುತ್ತ. ಯಾಕೆ, ಡ್ಯೂ ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಎರಡು ಅಪೋಸಿಟ್ ಚಾರ್ಜಸ್ ಮಧ್ಯ ಡಿಸ್ಟೆನ್ಸ್ ಇದ್ರೆ ಅವೆರಡರ ಮಧ್ಯೆ ಏನಿರುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಎರಡು ಅನ್ಲೈಕ್ ಚಾರ್ಜಸ್ ಮಧ್ಯೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಈ ಎಲೆಕ್ಟ್ರಾನು ಮೂವ್ ಆಗ್ತಾ ಇದೆ. ನೋಡಿ, ನಿಮಗೆ ಇಲ್ಲಿ ಆರೋ ಮಾರ್ಕ್ಸ್ ಕಾಣಿಸ್ತಿದೆ ಅಲ್ವಾ? ಸೊ ಈ ಆರೋ ಮಾರ್ಕ್ಸ್ ಏನ್ ತೋರಿಸ್ತಾ ಇದೆ, ನಿಮಗೆ ಎಲೆಕ್ಟ್ರಾನು ಟುವರ್ಡ್ಸ್ ನ್ಯೂಕ್ಲಿಯಸ್ ಮೂವ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಟುವರ್ಡ್ಸ್ ನ್ಯೂಕ್ಲಿಯಸ್ ಸರೌಂಡ್ ಅಥವಾ ರೊಟೇಷನ್ ಆಗ್ತಿರ್ಬೇಕಾದ್ರೆ ನಿಮಗೆ ಕ್ಲಾಸಿಕಲ್ ಥಿಯರಿ ಏನ್ ಹೇಳುತ್ತೆ, ಯಾವುದೇ ಒಂದು ಚಾರ್ಜ್ ಅಥವಾ ಯಾವುದೇ ಒಂದು ಪಾರ್ಟಿಕಲ್ ಮೂವ್ಮೆಂಟ್ ಆಗ್ತಾ ಇದೆ, ರೆವಲ್ಯೂಷನ್ ಆಗ್ತಾ ಇದೆ, ಯೂನಿಫಾರ್ಮ್ ರೊಟೇಷನ್ ಆಗ್ತಿದೆ ಅಂತಂದ್ರೆ ಇಟ್ ಈಸ್ ಆಕ್ಸಲರೇಟೆಡ್. ಆಕ್ಸಲರೇಟೆಡ್ ಅಂದ್ರೆ ಅದ್ರ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಕ್ಸಲರೇಟಿಂಗ್ ಆಗಿರೋದ್ರಿಂದ ಚಾರ್ಜ್ ಪಾರ್ಟಿಕಲ್ ಏನ್ ಮಾಡುತ್ತೆ, ಹಿಂಗ್ ಮೂವ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ ಅದು ರೇಡಿಯೇಷನ್ ನ ಎಮಿಟ್ ಮಾಡುತ್ತೆ. ಓಕೆನಾ, ಸೊ ರೇಡಿಯೇಷನ್ ನ ಎಮಿಟ್ ಮಾಡೋದ್ರಿಂದ ಇಟ್ ಲೂಸಸ್ ಇಟ್ಸ್ ಎನರ್ಜಿ. ಈಗ ಯಾರಿಗೋ ಒಬ್ರಿಗೆ ಎನರ್ಜಿ ಇದೆ ಅಂತಂದ್ರೆ ಅವ್ರು ಒಂದು ವರ್ಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವೇನೆ ಮಾರ್ನಿಂಗ್ ಇಂದ ಮಧ್ಯಾಹ್ನದ ತನಕ ಒಂದೇ ಸಮ ವರ್ಕ್ ಮಾಡ್ತೀರಾ ನಿಮ್ ಜಮೀನಲ್ಲೋ ಎಲ್ಲೋ. ನಿಮಗೆ ಏನಾಗುತ್ತೆ, ಮಧ್ಯಾಹ್ನದ ಟೈಮಿಗೆ ಯು ಫೀಲ್ ಟಯರ್ಡ್, ರೈಟ್? ನಿಮಗೆ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಒಂದೇ ಸಮ ಕೆಲಸ ಮಾಡ್ತಿದ್ದಂಗೆ ಟಯರ್ಡ್ ಆಗೇ ಆಗುತ್ತಲ್ವಾ? ಒಂದೇ ಸಮ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸನ, ಈಗ ಇನ್ ಕೇಸ್ ನೀವು ಓದ್ತಾನೆ ಇರಿ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತೀರಿ, ಮಾರ್ನಿಂಗ್ ಟಿಫನ್ ಎಲ್ಲ ಮಾಡಿ ಓದ್ತಾ ಇರ್ತೀರಾ, ಎನರ್ಜೈಸ್ ಆಗಿರ್ತೀರಾ. ಸೊ ಓದ್ತಾ ಕುತ್ಕೊಂಡಿರ್ತೀರಾ, ಮಧ್ಯಾಹ್ನ ಬರ್ತಿದ್ದಂಗೆ ಒಂದು 12 o'clock ಆಗ್ತಿದ್ದಂಗೆ ನಿಮಗೆ ಎನರ್ಜಿ ಏನಾಗುತ್ತೆ, ಲೂಸ್ ಆಗ್ತಾ ಇರುತ್ತೆ. ಬಿಕಾಸ್ ಯು ಇನ್ವೆಸ್ಟೆಡ್ ಯುವರ್ ಎನರ್ಜಿ ಇನ್ ಟು ದಟ್ ವರ್ಕ್. ನಿಮ್ ವರ್ಕ್ ಅಲ್ಲಿ ನಿಮ್ ಎನರ್ಜಿನ ಇನ್ವೆಸ್ಟ್ ಮಾಡಿದೀರಾ, ಹಾಗಾಗಿ ನಿಮ್ಮಲ್ಲಿರೋ ಎನರ್ಜಿ ಏನಾಯ್ತು, ಲೂಸ್ ಆಯ್ತು. ಸೇಮ್ ವೇ ಹಿಯರ್ ಎಲೆಕ್ಟ್ರಾನ್ಸ್ ಮೂವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ loses its energy by emitting radiation. ಓಕೆನಾ, ಸೊ ಆಸ್ ಅ ರಿಸಲ್ಟ್ ದ ಎಲೆಕ್ಟ್ರಾನ್ ವಿಲ್ ಫಾಲೋ ಎ ಸ್ಪೈರಲ್ ಪಾತ್. ಈ ಸ್ಪೈರಲ್ ಪಾತ್ ನ ಅದು ಮೂಮೆಂಟ್ ಆಗುತ್ತೆ ಅಂಡ್ ಅಲ್ಟಿಮೇಟ್ಲಿ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್. ಸೊ ಈಗ ನಾವು ಜನರಲಿ ಒಂದು ಪ್ಲಾನೆಟರಿ ಮೋಷನ್ ನ ನೋಡಿದಾಗ, ಈಗ ನಕ್ಷತ್ರಗಳಿರ್ಬೋದು, ಸ್ಟಾರ್ಸ್ ಇರ್ಬೋದು, ನಮ್ಮ ಭೂಮಿ ಇರ್ಬೋದು, ಸೋಲಾರ್ ಸಿಸ್ಟಮ್ ಇರ್ಬೋದು, ಇಲ್ಲೆಲ್ಲ ನಾವು ನೋಡ್ತೀವಿ ಏನಾಗ್ತಿದೆ, ಸನ್ನನ್ನ ನಾವು ಸೆಂಟ್ರಲ್ ಇಟ್ಟು ಸರೌಂಡಿಂಗ್ ಅಲ್ಲಿ ಗ್ರಹಗಳೆಲ್ಲ ಸುತ್ತುತ್ತಾ ಇದೆ ಅಂತ ಹೇಳ್ತೀವಿ. ಪ್ಲಾನೆಟ್ ಮೋಷನ್ ಆಗ್ತಾ ಇದೆ. ಸೊ ಡು ಯು ನೋ ಈ ಸ್ಟಾರ್ ಬ್ಲ್ಯಾಕ್ ಏನ್ ಹೇಳ್ತಾರಪ್ಪ ಅದು, ಸ್ಟಾರ್ ಡೈಯಿಂಗ್ ಅಂತ ಕೇಳಿದ್ದೀರಾ? ಸ್ಟಾರ್ ಡೈಯಿಂಗ್, ಸ್ಟಾರ್ಗಳು ಸತ್ತೋಗ್ತವೆ ಅಥವಾ ಬ್ಲ್ಯಾಕ್ ಹೋಲ್ ಆಗ್ಬಿಡುತ್ತೆ ಅಂತ ಕೇಳಿದ್ದೀರಾ? ನಿಮ್ಮ ಫಿಸಿಕ್ಸ್ ಅಲ್ಲಿ ಹೇಳಿರ್ತಾರೆ. ಇಲ್ಲ ನೀವು ಜನರಲ್ ಆಗಿ ಯಾವ್ದಾದ್ರು ಫಿಸಿಕ್ಸ್ ಇಂಟ್ರೆಸ್ಟ್ ಇದ್ದವರು, ಸೈನ್ಸ್ ಇಂಟ್ರೆಸ್ಟ್ ಇದ್ದವರು, ನೀವು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಓಕೆನಾ? ಎಸ್, ವೆರಿ ಗುಡ್ ಸುಹಾಸ್. ಸೊ ಯಾಕೆ ಸ್ಟಾರ್ ಡೈಯಿಂಗ್ ಆಗುತ್ತೆ? ಬಿಕಾಸ್ ಅದು ಬಾರ್ನ್ ಆದಾಗಿಂದ, ಒಂದು ಸ್ಟಾರು ಬಾರ್ನ್ ಅಂತಂದ್ರೆ ಅದು ಕೂಡ ಏನು, ಯಾವುದೋ ಒಂದು ದೊಡ್ಡ ಸ್ಟಾರು ಏನಾಗುತ್ತೆ, ಕೊಲೈಡ್ ಆಗಿ ಅದರದ್ದು ರೇಡಿಯೇಷನ್ ನ ಕಳ್ಕೊಂಡಾಗ ಅದರದ್ದು ಲಿಟಲ್ ಪಾರ್ಟಿಕಲ್ ಏನಾಗುತ್ತೆ,
ಎನರ್ಜಿನ ಸೇವ್ ಮಾಡಿಕೊಂಡು ಅದೊಂದು ಪಾರ್ಟಿಕಲ್ ಆಗಿ ಅದರಲ್ಲಿರೋ ಎನರ್ಜಿನ ಡೈಲಿ ಏನು ಮಾಡ್ತಿರುತ್ತೆ, ಎಮಿಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವು ಸನ್ಗೂ ಕೂಡ ನಾವೇನು ಮಾಡ್ಬೋದು, ಇಷ್ಟು ವರ್ಷ ಸನ್ ಇರುತ್ತೆ, ಸೂರ್ಯ ಇರುತ್ತೆ ಅಂತ ಕೂಡ ನಾವು ಎಸ್ಟಿಮೇಟ್ ಮಾಡ್ಬೋದು. ಬಿಕಾಸ್ ವೆನ್ ಇಟ್ ಲೂಸಸ್ ಇಟ್ಸ್ ಎನರ್ಜಿ, ಯಾವಾಗ ಅದ್ರ ಎಲ್ಲ ಎನರ್ಜಿ ಅಥವಾ ಅದ್ರ ರೇಡಿಯೇಷನ್ ಎಲ್ಲ ಕಳ್ಕೊಳ್ಳುತ್ತೋ ಆವಾಗ ಅಲ್ಲಿ ಏನಾಗುತ್ತೆ, ಅದು ಬ್ಲ್ಯಾಕ್ ಹೋಲ್ ಆಗ್ಬಿಡುತ್ತೆ. ಅಂದರೆ ಲೈಕ್ ಬ್ಲ್ಯಾಕ್ ಹೋಲ್ ಥರ ಅದು ಸ್ಟಾರ್ ಏನು ಶೈನಿಂಗ್ ಆಗ್ತಿದೆ ಅದು ಕಂಪ್ಲೀಟ್ ಆಗಿ ಏನಾಗ್ಬಿಡುತ್ತೆ, ಒಂದು ಬ್ಲ್ಯಾಕ್ ಕಲರ್ ಹೋಲ್ ಥರ ಆಗ್ಬಿಡುತ್ತೆ. ಯಾಕಂದರೆ ಇಟ್ಸ್ ಲೂಸಸ್ ಇಟ್ಸ್ ಎನರ್ಜಿ ಆ್ಯಂಡ್ ರೇಡಿಯೇಷನ್. ಸೊ ಅದನ್ನೇ ಇವರು ರುದರ್ಫೋರ್ಡ್ ಅವರು ಅದಕ್ಕೆ ಕಂಪೇರ್ ಮಾಡಿ ನಮ್ಮ ಅಟಾಮಿಕ್ ಮಾಡೆಲ್ನ ಆ್ಯಕ್ಚುಲಿ ಸ್ಟ್ರಕ್ಚರ್ ಮಾಡಿದ್ರು. ಬಟ್ ಅದ್ರ ಪ್ರಕಾರ ಏನಾಗಬೇಕು, ಫೈನಲಿ ಅಟ್ ದ ಎಂಡು ಎಲೆಕ್ಟ್ರಾನ್ ಬಂದು ಈ ನ್ಯೂಕ್ಲಿಯಸ್ ಒಳಗಡೆ ಬಿದ್ದೋಗ್ಬೇಕು. ನ್ಯೂಕ್ಲಿಯಸ್ ಒಳಗಡೆ ಬಿದ್ದೋದಾಗ ಏನಾಗುತ್ತೆ, ಅಲ್ಲಿ ಅಗೈನ್ ಇಟ್ ಲೀಡ್ಸ್ ಟು ಅನ್ಸ್ಟೆಬಿಲಿಟಿನ ಏನು ಮಾಡುತ್ತೆ, ಲೀಡ್ ಮಾಡುತ್ತೆ. ಯಾಕಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇಲ್ಲ ಅಂದರೆ ಅಲ್ಲಿ ಏನೂ ಇರಲ್ಲ, ಯಾವ ಚಾರ್ಜಸ್ಸು ಇರಲ್ಲ. ಬರೀ ನ್ಯೂಟ್ರಾನಿಂದ ನಮಗೆ ಆಟಮ್ ಆಗಲ್ಲ. ಆಟಮ್ ಅಂತಂದರೆ ನಮಗೆ ಗೊತ್ತು, ಅಲ್ಲಿ ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ, ಎಲೆಕ್ಟ್ರಾನ್ ಇದೆ ಅಂತ. ಸೊ ಈ ಥಿಯರಿ ನಮಗೆ ಈ ಪ್ರೋಟಾನ್ ನ್ಯೂಟ್ರಾನ್ ಬಂದು ಒಂದೇ ಕಡೆ ಕೊಲೈಡ್ ಆಗುತ್ತೆ ಅಂತ ಹೇಳ್ತಿದೆ. ಹಾಗಾಗಿ ವಿ ಕಾಂಟ್ ಏಬಲ್ ಟು ಅಕ್ಸೆಪ್ಟ್ ದಿಸ್ ಥಿಯರಿ. ಸೊ ಇದು ರುದರ್ಫೋರ್ಡ್ ಅವರ ಥಿಯರಿ ಫೇಲ್ ಆಗೋದಕ್ಕೆ, ಅಥವಾ ಡ್ರಾಬ್ಯಾಕ್ ಆಫ್ ರುದರ್ಫೋರ್ಡ್ ಥಿಯರಿ. ಸೊ ರುದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್ ಡಸ್ ನಾಟ್ ಸೇ ಎನಿಥಿಂಗ್ ಅಬೌಟ್ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ ಇನ್ ಎನ್ ಆಟಮ್. ಸೊ ಇಲ್ಲೇನು ಹೇಳ್ತಾರೆ, ನ್ಯೂಕ್ಲಿಯಸ್ ಇದೆ, ಎಲೆಕ್ಟ್ರಾನ್ ಇದೆ ಅಂತ ಹೇಳ್ತಾರೆ. ಎಷ್ಟು ಎಲೆಕ್ಟ್ರಾನ್ ಇದೆ, ಅದು ಹೇಗೆ ಅರೇಂಜ್ ಆಗಿದೆ, ಇದನ್ನ ಯಾವುದನ್ನು ಕೂಡ ರುದರ್ಫೋರ್ಡ್ ಅವರು ಹೇಳಲ್ಲ. ಸೊ ದಿಸ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್. ಸೊ ಫಾರ್ ದಿಸ್ ಕ್ಲಾಸ್ ದಿಸ್ ಇಸ್ ಎನಫ್ ಐ ಥಾಟ್. ಆಲ್ರೆಡಿ ಟೈಮ್ ಆಗಿದೆ. ಸೊ ಹಾಗಾಗಿ ಇಷ್ಟು ಸಾಕು ಈ ಕ್ಲಾಸಿಗೆ. ನೆಕ್ಸ್ಟ್ ಕ್ಲಾಸಿಂದ ನೆಕ್ಸ್ಟ್ ಕಾನ್ಸೆಪ್ಟ್ನ ತಗೊಂಡು ಹೋಗೋಣ. ಸೊ ಡೂ ಯು ಹ್ಯಾವ್ ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇದೆಯಾ ನಿಮಗೆ? ಪ್ಲೀಸ್ ಗೈಸ್ ಬಿ ಅಲೈವ್ ಇನ್ ದ ಕ್ಲಾಸ್, ಸೊ ದಟ್ ಕ್ಲಾಸ್ ಇಂಟರಾಕ್ಟಿವ್ ಆಗಿದ್ದಷ್ಟು ನಿಮಗೆ ಇನ್ನೂ ಚೆನ್ನಾಗಿ ಕ್ಲಾಸ್ ಅರ್ಥ ಆಗುತ್ತೆ. ಮತ್ತು ನ್ಯೂ ಕಾನ್ಸೆಪ್ಟನ್ನು ನೀವು ಇಂಟ್ರೆಸ್ಟಿಂಗ್ ಆಗಿ ಕಲಿಬೋದು. ನೀವು ಸೈಲೆಂಟ್ ಆಗಿ ಒಂದೇ ಕಡೆ ಕುತ್ಕೊಂಡು ಕೇಳ್ತಿದ್ರೆ ಒಂಥರ ಮೊನಾಟನಸ್ ಆಗ್ಬಿಡುತ್ತೆ. ಈಗ ಯಾವುದೋ ಒಂದು ಕಥೆನ ಸುಮ್ಮನೆ ಕೇಳ್ತಾ ಇದ್ದಂಗೆ ಏನು ಮಾಡ್ತಾರೆ, ನಿದ್ದೆ ಹೋಗ್ಬಿಡ್ತಾರಲ್ವಾ, ಆ ಥರ ಆಗ್ಬಿಡುತ್ತೆ ಇಫ್ ಯು ಇಂಟರಾಕ್ಟೆಡ್. ಮತ್ತು ಇನ್ನೊಂದೇನು ಅಂತಂದರೆ, ಯಾವಾಗ ನೀವು ಸ್ಟಡಿ ಮಾಡ್ತಿರೋ ಅವಾಗ ನಿಮ್ಮ 5 ಪಂಚೇಂದ್ರಿಯಗಳು ಅಂತ ಏನು ಹೇಳ್ತೀವಿ ಅಷ್ಟನ್ನು ಇನ್ವಾಲ್ವ್ ಮಾಡಿಕೊಂಡು ಸ್ಟಡಿ ಮಾಡಿದಷ್ಟು ನಿಮಗೆ ಅದರದ್ದು ಮೆಮೊರೈಸೇಷನ್ ಅಥವಾ ಅದು ರಿಟೈನಿಂಗ್ ಪವರ್ ಅಂತ ಹೇಳ್ತೀವಲ್ವಾ, ನಿಮ್ಮ ಮೆಮೊರಿಯಲ್ಲಿ ಉಳ್ಕೊಳ್ಳೋ ಅಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಓಕೆ, ನೀವು ಸುಮ್ಮನೆ ಕಣ್ಣಲ್ಲಿ ಮಾತ್ರ ನೋಡಿಕೊಂಡು ತಲೆಗೆ ಹಾಕೋತಾ ಇದ್ರೆ ಒಂದೇ ಒಂದು ಪಾತಿಂದ ಅದು ಹೋಗುತ್ತೆ, ಅದರಲ್ಲಿ ಮೆಮೊರೈಸೇಷನ್ ಕಡಿಮೆ ಆಗುತ್ತೆ. ವೇರಾಸ್ ಇಫ್ ಯು ಯೂಸ್ ಯುವರ್ ಆಲ್ 5 ಎಲಿಮೆಂಟ್ಸ್ ಲೈಕ್ ಯುವರ್ ನಿಮ್ಮ ಕಣ್ಣು, ಮೂಗು, ಬಾಯಿ, ಎಲ್ಲ ಕಿವಿ ಎಲ್ಲವನ್ನ ನೀವು ಇನ್ವಾಲ್ವ್ ಆದಷ್ಟು ನಿಮಗೆ ಏನಾಗುತ್ತೆ, ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮತ್ತು ನೀವು ಕೂಡ ಅದನ್ನು ಇಂಟ್ರೆಸ್ಟಿಂಗಿಂದ ಕಲಿಬೋದು. ಓಕೆನಾ? ಸೊ ಏನಾದರೂ ಡೌಟ್ಸ್ ಇದೆಯಾ? ಹೌದಾ? ಓಕೆ, ಮೆಸೇಜ್ ಹಾಕಪ್ಪ. ಆನ್ಸರ್ ಮಾಡಿದ್ರೆ ನಂಗೆ ಕೇಳಿಸಿಲ್ಲ ಅಂದರೆ ಮೇ ಬಿ ನಿಮ್ಮಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಸೊ ಮೆಸೇಜ್ ಹಾಕಿ, ಮತ್ತು ನೆಟ್ವರ್ಕ್ ಇರೋ ಕಡೆ ಸ್ವಲ್ಪ ಕುತ್ಕೊಳ್ಳಿ, ಆಯಿತಾ? ಅಂದರೆ ಚಾಟ್ಸಲ್ಲಿ ಬಂದು ಮೆಸೇಜಸ್ ಹಾಕಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ನೀಡ್ ಟು ಟೆಲ್ ಯು, ಇವಾಗ ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡಿದಿರಲ್ಲಪ್ಪ ಅಷ್ಟು ಜನ ಏನು ಮಾಡಿ, ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್ನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು. ಬಿಕಾಸ್ ಐ ನೀಡ್ ಟು ಗಿವ್ ಯು ಆ್ಯಪ್ ಆ್ಯಕ್ಸಸ್. ಆ್ಯಪಿಗೆ ಆ್ಯಕ್ಸಸ್ನ ಕೊಡ್ತೀನಿ. ಅದರಲ್ಲಿ ನಿಮಗೆ ನೋಟ್ಸ್ ಇರುತ್ತೆ, ಮತ್ತು MCQs ಇರುತ್ತೆ, ಆ್ಯಂಡ್ ನಿಮ್ಮ ಕ್ಲಾಸಸ್ ಕ್ರ್ಯಾಶ್ ಕೋರ್ಸ್ ಆಗಿರುವಂಥ ಕ್ಲಾಸ್ದು ವಿಡಿಯೋಸ್ ಇದೆ. ಆ್ಯಂಡ್ MCQs ನಿಮಗೆ ಪ್ರಾಕ್ಟೀಸಿಂಗ್ ಟೆಸ್ಟ್ ಸೆಷನ್ಗಳಿದ್ದಾವೆ, ಅದನ್ನು ಟೆಸ್ಟ್ ಸೆಷನ್ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಇಷ್ಟು ಇರೋದ್ರಿಂದ ನೀವು ಯೂಸ್ ಮಾಡ್ಕೊಳ್ಳಿ. ಈಗ ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡಿದರೆ ಅಷ್ಟು ಜನಕ್ಕೆ ಮಾತ್ರ ನಾನು ಆ್ಯಕ್ಸಸ್ನ ಕೊಡೋದು, ಬೇರೆ ಯಾರಿಗೂ ಕೊಡಲ್ಲ. ನಿಮ್ಮದು ಇಮೇಲ್ ID ಮತ್ತು ನಿಮ್ಮ ಫೋನ್ ನಂಬರ್. ಇಮೇಲ್ ID ಎಲ್ಲರದೂ ಡಿಫ್ರೆಂಟ್, ಲೈಕ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಕರೆಂಟ್ಲಿ ಅದನ್ನು ಕೊಡಿ. ಮತ್ತು ನಿಮ್ಮ
ಫೋನ್ ನಂಬರ್, ನೀವು ಯಾವ ಫೋನಲ್ಲಿ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋತೀರೋ ಆ ಫೋನ್ ನಂಬರ್ನ ನನಗೆ ಕೊಡಬೇಕು. ಓಕೆನಾ? ನಾನು ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಿ ಕಳಿಸ್ಕೊಡ್ತೀನಿ. ನಮ್ಮ ಬ್ಯಾಕ್ ಎಂಡ್ ಅವ್ರು ಅಕೌಂಟ್ ಕ್ರಿಯೇಟ್ ಮಾಡಿ ಕಳಿಸ್ಕೊಡ್ತಾರೆ. ಪ್ರೀವಿಯಸ್ಲಿ ನೀವೆಲ್ಲ ಮಾಡಿದ್ದೀರಾ ಏನೋ, ಬಟ್ ಏನಾಗ್ತಿದೆ ಅಂತಂದರೆ ನೀವು ಕ್ಲಾಸ್ ಅಟೆಂಡ್ ಮಾಡಿಲ್ಲದೆ ಇರೋರು ಕೂಡ ಇವಾಗ 5-6 ಮೆಂಬರ್ಸ್ ಯಾರ್ಯಾರು ಇದ್ದೀರಾ ಅಂತ ನಾನೇ ನೋಡ್ಕೊತೀನಿ. ಯಾರ್ಯಾರು? ಆನಮ್, ಸಿ ಡಿ ಯಮುನಾ, ಸಿ ವಿ ಸುಹಾಸ್, ಕುಸುಮಾಂಜಲಿ, ಲಾವಣ್ಯ, ದೀಪಿಕಾ ಸಿಆರ್. ಇಷ್ಟು ಜನ ಮಾತ್ರ ನನಗೆ ಏನು ಮಾಡಬೇಕು, ನೀವು ಕಳಿಸಿ, ನನಗೆ ಗೊತ್ತಾಗುತ್ತೆ ನೀವು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ ಅಲ್ವಾ. ನನಗೆ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಮಾತ್ರ ನಾನು ನೋಟ್ ಡೌನ್ ಮಾಡಿಕೊಂಡು ಐ ವಿಲ್ ಟೇಕ್ ಅ ಸ್ಕ್ರೀನ್ ಶಾಟ್. ಅದರ್ವೈಸ್ 1 minute. Just be guys staying here. I will take a screenshot so that only you people get the access. ಇನ್ನ ಒಂದಿಬ್ರು ಯಾರೋ ಅಟೆಂಡ್ ಮಾಡಿದ್ರು, ಅವರಿಗೂ ನಿಮ್ಮ ಫ್ರೆಂಡ್ಸ್ ಆಗಿದ್ರೆ ಅವ್ರಿಗೆ ಹೇಳಿ. ಅದರ್ವೈಸ್ ಅವ್ರು ನಾಳೆ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಅಟೆಂಡ್ ಮಾಡಿದಾಗ ಕೊಡೋಣ. ಸೊ ಪ್ರಾಕ್ಟೀಸ್ ಮಾಡಿ. ಆಲ್ಮೋಸ್ಟ್ ಕೆಲವರೆಲ್ಲ ಸೆಕೆಂಡ್ ಪಿ ಯು ಸಿ ಇರೋದ್ರಿಂದ ನೀವು ಆ್ಯಪ್ ಯೂಸ್ ಮಾಡಿಕೊಂಡು ಏನು ಮಾಡಿ, ಬೇಗ ಬೇಗ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಇನ್ನೊಂದು ಸ್ವಲ್ಪ ದಿನನೇ ಇರೋದು ನಿಮಗೆ. ವಿತ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಜೊತೆಗೆ ಇದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಸೊ ಏನಾದರೂ ಡೌಟ್ಸ್ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಡೋಂಟ್ ಹೆಸಿಟೇಟ್ ಟು ಕಾಂಟ್ಯಾಕ್ಟ್ ಅಸ್. ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ಕ್ಲಾಸಸ್ ಅಥವಾ ನೀವು ಓದಬೇಕಾದ್ರೆ ಏನಾದರೂ ಡೌಟ್ ಇದ್ರೂ ನಮಗೊಂದು ಮೆಸೇಜ್ ಅಥವಾ ಈ ಥರ ಕ್ಲಾಸಲ್ಲಿ ಕೂಡ ಇಂಟರ್ಯಾಕ್ಟ್ ಮಾಡಿದ್ರು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಓಕೆನಾ? ಸೊ ಏನಾದರೂ ಡೌಟ್ ಇದೆಯಾ ಈ ಕ್ಲಾಸಲ್ಲಿ? ಇಷ್ಟು ಜನ ನೀವು ಹಾಕಿ, ನನಗೆ ಗೊತ್ತು, ನಾನು ಫಿಲ್ಟ್ರ್ ಮಾಡ್ಕೊತೀನಿ. ಇಷ್ಟು ಜನಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು. ಇನ್ಯಾರು ಎಕ್ಸ್ಟ್ರಾ ಆಗ್ತಾರೆ ಅವ್ರು ಆಗ್ತಾರೆ ಅಷ್ಟೇ ಗ್ರೂಪಲ್ಲಿ. ನಾನು ಅವ್ರಿಗೇನು ಆಕ್ಸೆಸ್ ಕೊಡಲ್ಲ. ಯಾಕಂದರೆ ನಾನು ಕ್ಲಾಸ್ ಅಟೆಂಡ್ ಮಾಡದೇ ಇರೋರಿಗೆಲ್ಲ ನಾವು ಎಂಟರ್ಟೈನೇ ಮಾಡಲ್ಲ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಕ್ಲಾಸ್. ಐ ಥಾಟ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್. ಸೊ ಲೆಟ್ ಅಸ್ ಸ್ಟಾಪ್ ರೆಕಾರ್ಡಿಂಗ್.